ಹಾಯ್ ಹಲೋ ನಮಸ್ತೆ. ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ, ಬೆಳಗಾವಿಂದ. ಸ್ನೇಹಿತರೆ, ಕಳೆದ ಒಂದು ತರಗತಿಯಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನಿರಂತರವಾಗಿ ಇಲ್ಲಿವರೆಗೆ 60 ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ಕೊತ ಬಂದಿದ್ವಿ. ಇನ್ನು ಉಳಿದಿರ್ತಕ್ಕ ಟೋಟಲ್ 80 ಕ್ವಶನ್ಸ್ಗಳಿದಾವ್ರಿ. ಈ 80 ಕ್ವಶನ್ಸ್ನಲ್ಲಿ ಇಡೀ ಸಮಗ್ರವಾಗಿರ್ತಕ್ಕಂಥ ಪ್ರಾಕೃತಿಕ ಭೂಗೋಳಶಾಸ್ತ್ರ ಕಂಪ್ಲೀಟ್ ಆಗ್ತದೆ. ಇವತ್ತು ಮುಂದುವರೆದಿರ್ತಕ್ಕಂಥದ್ದು ಎಲ್ಲಿ 61ನೇ ಕ್ವಶನ್ದ ನಮ್ಮ ಇವತ್ತಿನ ಒಂದು ತರಗತಿಯನ್ನು ಆರಂಭಿಸೋಣ. ನೋಡ್ರಿ, ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಯಾವುದಂತ ಕೇಳಿದಾನ. ನೋಡ್ರಿ, ಇದು ಇಷ್ಟ ಇರಂಗಿಲ್ಲ, ಅದ್ರ ಮುಂದುವರೆದ ಭಾಗನೂ ಏನಪ್ಪ ಅಂದ್ರೆ ನಾನು ಚರ್ಚೆಯನ್ನು ಮಾಡ್ತಿರ್ತೀವಿ. ಸ್ವಲ್ಪ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಯಾವುದಂತೇಳಿ ಇಲ್ಲಿ ಕ್ವಶನ್ಸ್ ಕೇಳಿದಾನ. ಆಪ್ಷನ್ಸ್ ನೋಡ್ರಿ, ಇಲ್ಲಿ ಸುಪೀರಿಯರ್ ಸರೋವರ, ಬೈಕಲ್ ಸರೋವರ, ಕ್ಯಾಸ್ಪಿಯನ್ ಸಿ, ವಿಕ್ಟೋರಿಯಾ ಸರೋವರ ಅಂತೇಳಿ 4 ಆಪ್ಷನ್ಸ್ಗಳಿದಾವ. ಹಾಗಾದ್ರೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಇದ್ರ ಬಗ್ಗೆ ಎಲ್ಲವೂ ಗೊತ್ತೈತಿ. ಇಲ್ಲಿ ಅತ್ಯಂತ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಕ್ಯಾಸ್ಪಿಯನ್ ಸರೋವರ. ಯಾವ್ದ್ರಿ? ಕ್ಯಾಸ್ಪಿಯನ್ ಸರೋವರ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಓಕೆ, ಜಗತ್ತಿನಲ್ಲಿ ಅತ್ಯಂತ ಆಳವಾದ ಸರೋವರ ಯಾವಪ್ಪ ಅಂದ್ರೆ ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿ ಅಂತ ಕರಿತೀವಿ. ಇದು ಜಗತ್ತಿನ ಅತ್ಯಂತ ಆಳವಾದ ಸರೋವರ ಅಂತ ಏನ್ ಮಾಡ್ತಾರೆ, ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವಪ್ಪ ಅಂದ್ರೆ ಬೈಕಲ್ ಸರೋವರ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಬೈಕಲ್ ಸರೋವರ ಅಂತ ನೋಡ್ತೀವಿ. ಕ್ಯಾಸ್ಪಿಯನ್ ಸಿ ಏನಪ್ಪ ಅಂದ್ರೆ ಜಗತ್ತಿನ ಅತ್ಯಂತ ದೊಡ್ಡದಾದ ಸರೋವರ ಅಂತೇಳಿ ಕ್ಯಾಸ್ಪಿಯನ್ ಸಿ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ನೋಡ್ರಿ, ಇಲ್ಲಿ ಜಗತ್ತಿನ ಅತ್ಯಂತ ಆಳವಾದ ಸರೋವರ, ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಬಿ, ಬೈಕಲ್ ಸರೋವರ. ಇದು ಏನಪ್ಪ ಅಂದ್ರೆ ರಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಇಲ್ಲಿ ಬೈಕಲ್ ಸರೋವರ. ಇದು ಪ್ರಪಂಚದ ಅತ್ಯಂತ ಆಳವಾದ ಅಥವಾ ಜಗತ್ತಿನ ಅತ್ಯಂತ ಆಳವಾದ ಸರೋವರ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ, ಆಪ್ಷನ್ಸ್ ಎ ಐತಿ, ಸುಪೀರಿಯರ್ ಸರೋವರ ಅಂತ ಇದೆ. ಈ ಸುಪೀರಿಯರ್ ಸರೋವರ ಏನಪ್ಪ ಪ್ರಪಂಚದ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ. ಯಾವ ಸರೋವರ ರೀ? ಸಿಹಿ ನೀರಿನ ಸರೋವರ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಜಗತ್ತಿನ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಅಂತ ಯಾವ್ದನ್ನ ಕರಿತೀವಪ್ಪ ಅಂತಂದ್ರ ಸುಪೀರಿಯರ್ ಸರೋವರ ಕರಿತೀವಿ. ಇನ್ನು ಬೈಕಲ್ ಸರೋವರ ಜಗತ್ತಿನ ಅತ್ಯಂತ ಆಳವಾದ ಸರೋವರ. ನೆಕ್ಸ್ಟ್ ಆಪ್ಷನ್ಸ್ 3 ಐತಿಲ್ರಿ, ಕ್ಯಾಸ್ಪಿಯನ್ ಸಿ ಐತಿ. ಈ ಕ್ಯಾಸ್ಪಿಯನ್ ಸಿ ಏನಪ್ಪ ಅಂದ್ರೆ ಜಗತ್ತಿನ ಅತ್ಯಂತ ದೊಡ್ಡದಾದ ಯಾವ್ದ್ರಿ ಇದು? ಅತ್ಯಂತ ದೊಡ್ಡದಾದ ಸರೋವರ ಯಾವ್ದಪ್ಪ ಅಂತಂದ್ರ ಅತ್ಯಂತ ದೊಡ್ಡದಾದ ಸರೋವರ. ನಾವಿಲ್ಲಿ ಅತ್ಯಂತ ದೊಡ್ಡದಾದ ಸರೋವರ ಅಂತ ಯಾವ್ದನ್ನ ಕರಿತೀವಪ್ಪ ಅಂದ್ರ ಕ್ಯಾಸ್ಪಿಯನ್ ಸಿನ ಜಗತ್ತಿನ ಅತ್ಯಂತ ದೊಡ್ಡದಾದ ಸರೋವರ ಅಂತ ಏನ್ ಮಾಡ್ತಾರ ಅಂದ್ರ ಇದನ್ನ ಇಲ್ಲಿ ಕರೀತಾರ. ಜಗತ್ತಿನ ಅತ್ಯಂತ ದೊಡ್ಡದಾದ ಸರೋವರ ಯಾವಪ್ಪ ಅಂದ್ರ ಕ್ಯಾಸ್ಪಿಯನ್ ಸಿ, ಕ್ಯಾಸ್ಪಿಯನ್ ಸಿ. ಇನ್ ನೆಕ್ಸ್ಟ್ ವಿಕ್ಟೋರಿಯಾ ಸರೋವರ ಐತ್ರಿ. ಈ ವಿಕ್ಟೋರಿಯಾ ಸರೋವರ ಜಗತ್ತಿನ ಅತ್ಯಂತ ದೊಡ್ಡದಾದ ಅತ್ಯಂತ ಸಿಹಿ ನೀರಿನ 2ನೇ ಸರೋವರ. ಎಷ್ಟನೇ ಸರೋವರ ಇದು? ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಯಾವಪ್ಪ ಅಂತಂದ್ರ ಸುಪೀರಿಯರ್ ಸರೋವರ. ಜಗತ್ತಿನ ಅತ್ಯಂತ ದೊಡ್ಡದಾದ 2ನೇ ಸಿಹಿ ನೀರಿನ ಸರೋವರ ಯಾವಪ್ಪ ಅಂದ್ರೆ ವಿಕ್ಟೋರಿಯಾ ಸರೋವರ ಅಂತ ಏನ್ ಮಾಡ್ತೀವಿ ಅಂದ್ರ ನಾವಿಲ್ಲಿ ನೋಡ್ತೀವ್ರಿ. ಸ್ವಲ್ಪ ಇಲ್ಲಿ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಈ ಸುಪೀರಿಯರ್ ಸರೋವರ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತದ. ವಿಕ್ಟೋರಿಯಾ ಸರೋವರ ಇದೆಲ್ಲೈತಿ ಅಂತಂದ್ರ ಉತ್ತರ ಅಮೆರಿಕಾ ಅಂತ ನೋಡ್ತೀವಿ. ಯಾವ ಅಮೆರಿಕ ರೀ? ಉತ್ತರ ಅಮೆರಿಕಾದಲ್ಲಿ ಏನಪ್ಪ ಅಂದ್ರ ಈ ಒಂದು ಸುಪೀರಿಯರ್ ಸರೋವರ ಕಂಡು ಬಂದ್ರ ಈ ಜಗತ್ತಿನ ಅತ್ಯಂತ ದೊಡ್ಡದಾದ 2ನೇ ಸಿಹಿ ನೀರಿನ ಸರೋವರ ಯಾವ್ದಪ್ಪ ಅಂತಂದ್ರ ವಿಕ್ಟೋರಿಯಾ ಸರೋವರ. ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಆಫ್ರಿಕಾ ಖಂಡ ಅಂತ ನೋಡ್ತೀವಿ. ಎಲ್ರಿ? ಆಫ್ರಿಕಾ. ಈ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರ ನಾವು ವಿಕ್ಟೋರಿಯಾ ಸರೋವರ ಅಂತ ನೋಡ್ತೀವಿ. ಇದೇ ವಿಕ್ಟೋರಿಯಾ ಸರೋವರದಲ್ಲಿ ಒಂದು ಜಗತ್ತಿನ ಅತ್ಯಂತ ಉದ್ದವಾಗಿರ್ತಕ್ಕಂಥ ನದಿ ಉಗಮಗೊಳ್ತದ. ಅದೇ ಯಾವಪ್ಪ ಅಂದ್ರೆ ನೈಲ್ ನದಿ ಉಗಮಗೊಳ್ಳೋದು ಯಾವಪ್ಪ ಅಂತಂದ್ರ ಒಂದು ಅದು ಜಗತ್ತಿನ ಅತ್ಯಂತ ದೊಡ್ಡದಾದ ವೈಟ್ ನೈಲ್ ಅಂತ ಬರೋದು, ಬಿಳಿ ನೈಲ್ ಅದು. ಇದ್ರೊಳಗೆ ಅತ್ಯಂತ ನೈಲ್ ನದಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಜಲಮೂಲ ಯಾವಪ್ಪ ಅಂತಂದ್ರ ನಾವು ವೈಟ್ ನೈಲ್ ಅಂತ ನೋಡ್ತೀವಿ. ಅದೇ ಉಗಮಗೊಳ್ಳೋದು ಎಲ್ಲಿಪ್ಪ ಅಂತಂದ್ರ ವಿಕ್ಟೋರಿಯಾ ಸರೋವರದಲ್ಲಿ. ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವಪ್ಪ ಅಂತಂದ್ರ ನೈಲ್ ನದಿ ಅಂತ ನೋಡ್ತೀವಿ. ಯಾವ ನದಿ ರೀ? ನೈಲ್. ಈ ನೈಲ್ ನದಿ ಉಗಮಗೊಳ್ಳೋದು ಎಲ್ಲಿಪ್ಪ ಅಂದ್ರ ವಿಕ್ಟೋರಿಯಾ ಸರೋವರದಲ್ಲಿ ಉಗಮಗೊಳ್ತಕ್ಕಂಥ ಒಂದು ನದಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದಕ್ಕೆ ಜಗತ್ತಿನ ಅತ್ಯಂತ ಆಳವಾದ ಸರೋವರ ಯಾವಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರ ಬೈಕಲ್ ಸರೋವರ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಸರ್, ಇಷ್ಟು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಭಾರತ ಉಪಖಂಡವು ಮೂಲತಃ ಈ ಪುರಾತನ ಭೂರಾಶಿಯ ದೊಡ್ಡದಾದ ಒಂದು ಭಾಗವೆಂದು ಪರಿಗಣಿಸಲಾಯಿತು ಅಂತೇಳಿ ಕ್ವಶನ್ಸ್ ಕೊಟ್ಟಿದ್ದಾನ. ಭಾರತದ ಏನು ಒಂದು ಉಪಖಂಡ ಐತಲ್ರಿ, ಈ ಒಂದು ಮೂಲತಃ ಇದರ ಒಂದು ಮೂಲ, ಈ ಒಂದು ಭೂರಾಶಿಯ ಒಂದು ಮೂಲ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಕ್ವಶನ್ಸ್ ಕೇಳಿದಾನ. ಇಲ್ಲಿ ಆಪ್ಷನ್ಸ್ ನೋಡ್ರಿ,
ಆಪ್ಷನ್ ಸಿ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಜುರಾಸಿಕ್ ಭೂಮಿ ಅಂತ ಕೊಟ್ಟಿದ್ದಾನ, ಜುರಾಸಿಕ್ ಭೂಮಿ ಅಂತ ಕೊಟ್ಟಿದ್ದಾನ. ನೆಕ್ಸ್ಟ್ ಆಪ್ಷನ್ ಸಿ ಆರ್ಯವರ್ತ ಅಂತ ಕೊಟ್ಟಿದ್ದಾನ. ನೆಕ್ಸ್ಟ್ ಆಪ್ಷನ್ ಸಿ ಲಾರೇಶಿಯಾ ಅಂತ ಏನು ಮಾಡಿದಾನಪ್ಪ ಅಂದ್ರೆ ಇಲ್ಲಿ ಮೂರನೇ ಆಪ್ಷನ್ಸ್ ಕೊಟ್ಟಿದ್ದಾನ. ಆಪ್ಷನ್ಸ್ 4 ಗೊಂಡ್ವಾನಾ ಬಾಗ್ ಅಂತೇಳಿ ಇಲ್ಲಿ ಟೋಟಲ್ ಎಷ್ಟು 4 ಆಪ್ಷನ್ಸ್ಗಳ, ಆ 4 ಆಪ್ಷನ್ಸ್ಗಳಲ್ಲಿ ಏನಪ್ಪ ಅಂದ್ರೆ ಈ ರೀತಿಯಾಗಿ ಏನು ಕೊಟ್ಟಿರೋದನ್ನ ಏನು ಮಾಡ್ತೀವಿ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತೈತಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಆಪ್ಷನ್ಸ್ ಡಿ. ಯಾವ್ದ್ರಿ ಆಪ್ಷನ್ಸ್ ಡಿ ಗೊಂಡ್ವಾನಾ ಭೂಭಾಗ ಅಥವಾ ಗೊಂಡ್ವಾನಾ ಭಾಗ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ಈ ಗೊಂಡ್ವಾನಾ ಭಾಗದ ಒಂದು ಭಾಗ ಯಾವ್ದಿತ್ತಪ್ಪ ಅಂತಂದ್ರೆ ನಮ್ಮ ಭಾರತ ಉಪಖಂಡ ಇರುವುದನ್ನ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಆ ಕಾರಣದಿಂದ ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಡಿ ಅಂತೇಳಿ. ನೋಡ್ರಿ ಇಲ್ಲಿ 1914ರಲ್ಲಿ ಯಾವಾಗ್ರಿ 1914ರಲ್ಲಿ ಆಲ್ಫ್ರೆಡ್ ವೆಗ್ನರ್ ಅಂತಕ್ಕಂಥವ್ರು ಆಲ್ಫ್ರೆಡ್ ವೆಗನರ್ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆಲ್ಫ್ರೆಡ್ ವೆಗನರ್ ಅಂತ ನೋಡ್ತೀವಿ. ಈ ಆಲ್ಫ್ರೆಡ್ ವೆಗನರ್ ಅನ್ನೋರು ಏನು ಮಾಡ್ತಾರ ಅಂದ್ರೆ ಕಾಂಟಿನೆಂಟಲ್ ಡ್ರಿಪ್ ಥಿಯರಿ ಅಂತೇಳಿ ಭೂಖಂಡಗಳ ಅಲೆತ ಸಿದ್ಧಾಂತವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಮಂಡಿಸ್ತಾರ. ಆ ಭೂಖಂಡಗಳ ಅಲೆತ ಸಿದ್ಧಾಂತವನ್ನು ಮಂಡಿಸಿದಾಗ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನೋಡ್ರಿ ಇಲ್ಲಿ ಈ ಒಂದು ಕೇವಲ ಭೂಮಿಯಿಂದ ಕೂಡಿರ್ತಕ್ಕಂಥ ಕೇವಲ ಭೂಭಾಗದಿಂದ ಕೂಡಿರ್ತಕ್ಕಂಥ ಏನಪ್ಪ ಅಂದ್ರೆ ಪ್ಯಾಂಜಿಯಾ ಅಂತಕ್ಕಂಥ ಒಂದು ಭೂಭಾಗ ಇತ್ತು ಅಂತ ಹೇಳ್ತಾರೆ. ಯಾವ ಭೂಭಾಗ ಇದು ಪ್ಯಾಂಜಿಯಾ ಅಂತೇಳಿ, ಪ್ಯಾಂಜಿಯಾ ಅಂತಕ್ಕಂಥ ಒಂದು ಭೂಭಾಗ ಇತ್ತು. ಇದು ಕೇವಲ ಭೂಮಿಯಿಂದ ಆವೃತವಾಗಿತ್ತು. ಈ ಪ್ಯಾಂಜಿಯಾ ಎಂಬ ಭೂಭಾಗದ ಸುತ್ತಲೂ ಏನಪ್ಪ ಅಂದ್ರೆ ಕೇವಲ ನೀರಿನ ಇಂದ ಆವೃತವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಪ್ಯಾಂಥಲಸ್ ಅಂತೇಳಿ. ಯಾವ್ದ್ರಿ ಪ್ಯಾಂಥಲಸ್ ಅಂತ ನೋಡ್ತೀವಿ. ಈ ಪ್ಯಾಂಥಲಸ್ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಜಲಭಾಗ ಇತ್ತು ಅಂತ ಹೇಳ್ತಾರೆ. ಪ್ಯಾಂಜಿಯಾ ಅಂತಕ್ಕಂಥ ಒಂದು ಭೂಭಾಗ ಏನಪ್ಪ ಅಂತಂದ್ರೆ ಇತ್ತು. ಆ ಪ್ಯಾಂಜಿಯಾ ಅಂತಕ್ಕಂಥ ಭೂಭಾಗದ ಸುತ್ತಲೂ ಏನಿತ್ತು ಅಂದ್ರೆ ಪ್ಯಾಂಥಲಸ್ ಅಂತಕ್ಕಂಥ ಏನಪ್ಪ ಅಂದ್ರೆ ಕೇವಲ ನೀರಿನಿಂದ ಕೂಡಿರ್ತಕ್ಕಂಥ ಒಂದು ಜಲಭಾಗವಿತ್ತು ಅಂತ ಹೇಳ್ತಾರೆ. ನಂತರ ಏನಪ್ಪ ಅಂದ್ರೆ ಈ ಪ್ಯಾಂಥಲಸ್ ಅಂತಕ್ಕಂಥ ಜಲಭಾಗದ ಒಂದು ತಿಕ್ಕಾಟದಿಂದಾಗಿ ಅಥವಾ ಅದರ ನಿರಂತರವಾಗಿ ನೀರು ಚಲಿಸುವುದರ ಪರಿಣಾಮವಾಗಿ ಏನಪ್ಪ ಅಂದ್ರೆ ಈ ಮಧ್ಯದಲ್ಲಿ ಇರ್ತಕ್ಕಂಥ ಯಾವ್ದ್ರಿ ಮಧ್ಯದಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ಯಾಂಜಿಯಾ ಅಂತಕ್ಕಂಥ ಭೂಭಾಗ ಏನಾಗ್ತದಪ್ಪ ಅಂದ್ರೆ ಈ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಏನಪ್ಪ ಅಂದ್ರೆ ಸೀಳಲ್ಪಟ್ಟಿತ್ತು ಅಂತ ಹೇಳ್ತಾರ. ಸೀಳಲ್ಪಟ್ಟಿರ್ತಕ್ಕಂಥ ಈ ಪ್ಯಾಂಜಿಯಾ ಅಂತಕ್ಕಂಥ ಭೂಭಾಗ ಏನಪ್ಪ ಅಂದ್ರೆ ಈ ಉತ್ತರ ಭೂಭಾಗ ಏನಾಗ್ತದ ಉತ್ತರದ ಮತ್ತು ದಕ್ಷಿಣ ಭೂಭಾಗ ಏನಪ್ಪ ಅಂದ್ರೆ ಇದು ಉತ್ತರ ಭೂಭಾಗ ಏನಪ್ಪ ಅಂದ್ರೆ ಉತ್ತರಕ್ಕೆ ಚಲಿಸ್ತದ. ನೆಕ್ಸ್ಟ್ ದಕ್ಷಿಣ ಭಾಗ ಏನಪ್ಪ ಅಂದ್ರೆ ದಕ್ಷಿಣಕ್ಕೆ ಚಲಿಸ್ತದ. ಅದೇ ಉತ್ತರದ ಚಲಿಸಿರ್ತಕ್ಕಂಥ ಈ ಒಂದು ಭಾಗವನ್ನ ಯಾವ್ದ್ರಿ ಇಲ್ಲಿ ನೋಡ್ರಿ ಈ ಒಂದು ಭಾಗವನ್ನ ಅವ್ರು ಏನಂತ ಕರೆದ್ರಪ್ಪ ಅಂತಂದ್ರ ಗೊಂಡ್ವಾನಾ ಇದೇನಪ್ಪ ಅಂದ್ರೆ ಲಾರೇಶಿಯಾ ಅಂತ ಕರೆದ್ರು. ಏನಂತ ಕರೆದ್ರಿ ಅಂದ್ರೆ ಲಾರೇಶಿಯಾ ಅಂತ ಕರೆದ್ರು. ಲಾರೇಶಿಯಾ ಅಂತ ಇದನ್ನ ಮಾಡಿದ ಅಂತ ಕರೆದ್ರು. ಈ ದಕ್ಷಿಣಕ್ಕೆ ಚಲಿಸಿರ್ತಕ್ಕಂಥ ಭೂಭಾಗವನ್ನು ಅಂತವ್ರು ಅವರು ಏನಪ್ಪ ಅಂದ್ರೆ ಗೊಂಡ್ವಾನಾ ಭೂಭಾಗ ಅಂತೇಳಿ. ಯಾವ ಭೂಭಾಗ ರೀ ಗೊಂಡ್ವಾನಾ ಭೂಭಾಗ ಅಂತ ಏನು ಮಾಡಿದ್ರು ಅಂತ ಕರೆದ್ರು. ಆ ಗೊಂಡ್ವಾನಾ ಭೂಭಾಗ ಏನೈತಲ್ರಿ ಈ ದಕ್ಷಿಣ ಭಾಗ, ಈ ಗೊಂಡ್ವಾನಾ ಭೂಭಾಗವೇ ಏನಪ್ಪ ಅಂತಂದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಇದ್ರೊಳಗೆ ಇತ್ತು ಅಂತ ಏನು ಮಾಡ್ತಾರ ಅಂದ್ರೆ ಹೇಳ್ತಾರ. ಸೊ ಆ ಕಾರಣದಿಂದಾಗಿ ಏನಪ್ಪ ಅಂದ್ರೆ ಭಾರತ ಉಪಖಂಡವು ಮೂಲತಃ ಈ ಪುರಾತನ ಭೂರಾಶಿಯ ದೊಡ್ಡದಾದ ಒಂದು ಭಾಗವೆಂದು ಪರಿಗಣಿಸಲಾಗಿದೆಪ್ಪ ಅಂತಂದ್ರೆ ಆನ್ಸರ್ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಗೊಂಡ್ವಾನಾ ಭಾಗ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಸರ್ ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಮಾಹಿತಿ ಇರ್ಬೇಕ್ರಿ. ಈ ಉತ್ತರದ ಭೂಭಾಗ ನೋಡಿ ಲಾರೇಶಿಯಾ ಭೂಭಾಗ ಐತಿಲ್ರಿ, ಈ ಲಾರೇಶಿಯಾ ಭೂಭಾಗದೊಳಗೆ ಎರೋಫ್ ಇರ್ಬೋದು. ಮುಂದೆ ಲಾರೇಶಿಯಾ ಭೂಭಾಗದೊಳಗೆ ಏನಪ್ಪ ಅಂದ್ರೆ ಇಲ್ಲಿ ಎರೋಫಾ ರಷ್ಯಾ, ಆಮ್ಯಾಗ ಏನಪ್ಪ ಅಂದ್ರೆ ಏಷ್ಯಾ ಖಂಡ, ಉತ್ತರ ಅಮೇರಿಕಾ ಇವು ಏನಪ್ಪ ಅಂದ್ರೆ ನಿರ್ಮಾಣಗೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ದಕ್ಷಿಣದಲ್ಲಿ ಇರ್ತಕ್ಕಂಥ ಗೊಂಡ್ವಾನಾ ಭೂಭಾಗದಲ್ಲಿ ಏನಪ್ಪ ಅಂದ್ರೆ ದಕ್ಷಿಣ ಅಮೇರಿಕಾ, ಆಫ್ರಿಕಾ ಖಂಡ, ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತದ ಉಪಖಂಡ, ನೆಕ್ಸ್ಟ್ ಆಸ್ಟ್ರೇಲಿಯಾ, ಈ ಒಂದು ಖಂಡಗಳು ಏನಪ್ಪ ಅಂದ್ರೆ ನಿರ್ಮಾಣಗೊಂಡು ಅಂತ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಹೇಳ್ತಾರ. ನೆಕ್ಸ್ಟ್ ಮಧ್ಯದಲ್ಲಿ ಏನು ಜಲಭಾಗ ಏನೈತಲ್ರಿ ಇದೇನಪ್ಪ ಅಂದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಜಲಭಾಗ ಏನು ಉಂಟಾಗ್ತತಲ್ರಿ ಈ ಜಲಭಾಗವನ್ನು ಅವ್ರು ಏನಂತ ಕರೆದಪ್ಪ ಅಂದ್ರೆ ತೆತಿಸ್ ಅಂತ ಕರೆದ್ರಿ. ಏನಂತ ಕರೆದ್ರಿ ತೆತಿಸ್ ಸಮುದ್ರ ಅಂತ ಏನ್ ಮಾಡ್ತಾರ ಅಂದ್ರೆ ಅದನ್ನ ಕರಿತಾರೆ. ಈ ಜಲಭಾಗವನ್ನ ತೆತಿಸ್ ಅಂತ ಏನ್ ಮಾಡ್ತಾರ ಕರಿತಾರ. ಇದೇ ತೆತಿಸ್ ಅಂತಕ್ಕಂಥ ಒಂದು ಜಲಭಾಗ ಮುಂದೆ ಏನಾಗ್ತೈತಪ್ಪ ಅಂತಂದ್ರ ಈ ಭೂಖಂಡಗಳ ಅಲಿತದಿಂದಾಗಿ ಏನಪ್ಪ ಅಂದ್ರ ಇದು ಹಿಮಾಲಯ ಪರ್ವತಗಳಾಗಿ ಉಗಮಗೊಂಡು ಅಂತ ಏನ್ ಮಾಡ್ತಾರ ಅಂದ್ರೆ ತಿಳಿಸ್ತಾರೆ. ಏನಾಗಿದೆ ಅಂತಂದ್ರೆ ಈ ತೆತಿಸ್ ಜಲಭಾಗ ಏನೈತಲ್ರಿ ಅದೇ ಮುಂದೆ ಏನಪ್ಪ ಅಂದ್ರ ಹಿಮಾಲಯ ಅಂತ ನೋಡ್ತೀವಿ. ಆ ಹಿಮಾಲಯ ಪರ್ವತಗಳಾಗಿ ಏನಪ್ಪ ಅಂದ್ರ ನಿರ್ಮಾಣಗೊಂಡು ಅಂತ ಏನ್ ಮಾಡ್ತಾರ ಅಂದ್ರ ಹೇಳ್ತಾರ. ಈ ರೀತಿ ಆಲ್ಫ್ರೆಡ್ ವೆಗ್ನರ್ ಅವರು ಮಂಡಿಸಿರ್ತಕ್ಕಂಥ ಈ ಭೂಖಂಡಗಳ ಅಲಿತ ಸಿದ್ಧಾಂತದೊಳಗೆ ಏನಪ್ಪ ಅಂದ್ರ ಈ ಲಾರೇಶಿಯಾ, ಗೊಂಡ್ವಾನಾ ಮತ್ತು ತೆತಿಸ್ ಸಮುದ್ರದ ಉಗಮದ ಬಗ್ಗೆ ಏನ್ ಮಾಡ್ತಂದ್ರ ಮಾಹಿತಿಯನ್ನು ಕೊಟ್ಟಿರೋದನ್ನ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರ ಗೊಂಡ್ವಾನಾ ಭಾಗ ಅಂತ ಹೇಳಿ ನಾವು ಇಲ್ಲಿ ನೋಡ್ತೀವಿ. ಸರ್ ಇಷ್ಟು ನಿಮಗೆ ಏನಪ್ಪ ಅಂದ್ರ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಅಂತೇಳಿ ಬಹಳ ಈಜಿ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ ಐತ್ರಿ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಈ ಕೆಳಗಿನವುಗಳಲ್ಲಿ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಅಥವಾ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಒಳಗ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವ್ದು ಕೇಳಿದ್ರೆ ಆಪ್ಷನ್ಸ್ ಐ ಮೆಕ್ಸಿಕೋದ ಪ್ರಸ್ಥಭೂಮಿ ಅಂತ ಐತ್ರಿ. ಆಪ್ಷನ್ಸ್ ಬಿ ಅಂಟಾರ್ಟಿಕಾ ಅಂತ ಐತಿ. ಆಪ್ಷನ್ಸ್ ಡಿ ಟಿಬೆಟನ್ ಪ್ರಸ್ಥಭೂಮಿ ಅಂತ. ನೆಕ್ಸ್ಟ್ ಡಿ ಏನಪ್ಪ ಅಂತಂದ್ರ ಇಲ್ಲಿ ದಖನ್ ಪ್ರಸ್ಥಭೂಮಿ ಅಂತ ಏನ್ ಮಾಡಿದಾನ ಕೊಟ್ಟಿದ್ದಾನೆ. ಸೊ ಇದ್ರೊಳಗ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರ
ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಅಥವಾ ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಏನು ನೋಡ್ತೀವಿ. ಈ ಟಿಬೆಟ್ ಪ್ರಸ್ಥಭೂಮಿ ಏನಪ್ಪ ಇದು ಅತ್ಯಂತ ಎತ್ತರ, ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸುಮಾರು ಸಮುದ್ರ ಮಟ್ಟದಿಂದ ಏನಪ್ಪ ಸುಮಾರು 900 ಮೀಟರ್ ಎತ್ತರ ಐತಿ. ಸಮುದ್ರ ಮಟ್ಟದಿಂದ ಸುಮಾರು ಎಷ್ಟು ಮೀಟರ್ ಎತ್ತರ ಐತಪ್ಪ ಅಂದ್ರೆ 900 ಮೀಟರ್ ಎತ್ತರವಾಗಿದ್ದು ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಯಾವುದಪ್ಪ ಅಂತಂದ್ರೆ ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇದನ್ನ ಪ್ರಪಂಚದ ಏನು ಕರೀತಾರಪ್ಪ ಅಂದ್ರೆ ಇದನ್ನ ಪ್ರಪಂಚದ ಮೇಲ್ಚಾವಣಿ ಅಂತನೂ ಸಹ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಪ್ರಪಂಚದ ಮೇಲ್ಚಾವಣಿ ಅಂತ ಏನು ಮಾಡ್ತಾರ ಕರೀತಾರ. ಪ್ರಪಂಚದ ಮೇಲ್ಚಾವಣಿ ಅಂತ ಏನು ಮಾಡ್ತಾರೆ ಅಂದ್ರೆ ಇದನ್ನ ಕರೆಯುವುದನ್ನ ನಾವೆಲ್ಲಿ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡಿ ಪ್ರಪಂಚದ ಮೇಲ್ಚಾವಣಿ ಅಥವಾ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದಪ್ಪ ಅಂತಂದ್ರೆ ನಾವು ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಹಾಗಾದ್ರೆ ಈ ದಕ್ಕನ್ ಪ್ರಸ್ಥಭೂಮಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಡಿ ಆಪ್ಷನ್ಸ್ ಡಿ ಏನೈತಲ್ರಿ ದಕ್ಕನ್ ಪ್ರಸ್ಥಭೂಮಿ ಅಂತಲ್ರಿ. ಈ ದಕ್ಕನ್ ಪ್ರಸ್ಥಭೂಮಿ ಏನಪ್ಪ ಅಂದ್ರೆ ಭಾರತದ ಏನೈತಲ್ರಿ ಈ ಭಾರತದ ದಕ್ಷಿಣ ಭಾಗ ಏನೈತಲ್ರಿ ಭಾರತದ ದಕ್ಷಿಣ ಭಾಗದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತದೆ. ಇದನ್ನ ದಕ್ಕನ್ ಪ್ರಸ್ಥಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇದನ್ನ ಕರಿತೀವಿ. ಭಾರತದ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ ಯಾವಪ್ಪ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ಇದು ಯಾವ್ದ್ರಿ ದಕ್ಕನ್ ಪ್ರಸ್ಥಭೂಮಿ. ಇದು ಈ ದಕ್ಕನ್ ಪ್ರಸ್ಥಭೂಮಿ ಏನೈತಲ್ರಿ ಭಾರತದ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ ಅಂತೇಳಿ ದಕ್ಕನ್ ಪ್ರಸ್ಥಭೂಮಿ ಕರಿತೀವಿ. ಹಾಗಾದ್ರೆ ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ. ಹಾಗಾದ್ರೆ ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವ್ದಪ್ಪ ಅಂತಂದ್ರೆ ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಯಾವ್ದಂತ ನೋಡ್ತೀವಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತಂದ್ರೆ ಇಲ್ಲಿ ಈ ಭಾಗದೊಳಗೆ ಕಂಡು ಬರ್ತೈತೆ ನೋಡ್ರಿ. ಹೌದ್ರಿ, ಇದು ಏನಪ್ಪ ಅಂದ್ರೆ ನಮ್ಮ ಭಾರತ ಅಂತ ನೋಡ್ತೀವಿ. ಇಲ್ಲೇ ಶ್ರೀಲಂಕಾ ಐತೆ. ಇಲ್ಲಿ ನೋಡ್ರಿ ಈ ಹೊರ ಹಿಮಾಲಯ ಅಂತ ಬರ್ತದ. ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ, ಜಾಸ್ಕರ್ ಶ್ರೇಣಿ. ಹೌದ್ರಿ, ಯಾವುದು ಕಾರಾಕೋರಂ ಶ್ರೇಣಿ, ಜಾಸ್ಕರ್ ಶ್ರೇಣಿ ಮತ್ತು ಯಾವಪ್ಪ ಅಂತಂದ್ರೆ ಫಿರ್ಫಂಜಾಲ್ ಶ್ರೇಣಿ. ಈ ರೀತಿ ಏನಪ್ಪ ಅಲ್ಲೇ ಉತ್ತರ ಹೊರ ಹಿಮಾಲಯದಲ್ಲಿ ಏನಪ್ಪ ಅಂದ್ರೆ ಕಾರಾಕೋರಂ ಶ್ರೇಣಿ ಕಂಡು ಬರ್ತದ. ಆಮ್ಯಾಗ ಏನಪ್ಪ ಅಂದ್ರೆ ಇನ್ನು ಯಾವುದ್ರಿ ಕಾರಾಕೋರಂ ಶ್ರೇಣಿ. ಆಮ್ಯಾಗ ಏನಪ್ಪ ಅಂದ್ರೆ ಈ ಒಂದು ಲಡಾಖ್ ಶ್ರೇಣಿ ಅಂತ ಏನಪ್ಪ ಅಂತಂದ್ರೆ ನೋಡ್ತೀವಿ. ಲಡಾಖ್ ಅಥವಾ ಶ್ರೇಣಿ ಅಥವಾ ಲಡಾಖ್ ಪ್ರಸ್ಥಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಲ್ರಿ. ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಒಂದು ಪ್ರಸ್ಥಭೂಮಿ ಅಥವಾ ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವ್ದಪ್ಪ ಅಂತಂದ್ರೆ ಲಡಾಖ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಯಾವ್ದ್ರಿ ಲಡಾಖ್ ಪ್ರಸ್ಥಭೂಮಿ ಅಂತ ಏನು ಕರಿತೀವ್ರಿ. ಇದು ಹೊರ ಹಿಮಾಲಯದಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ ಹೊರ ಹಿಮಾಲಯದಲ್ಲಿ ಕಂಡು ಬರ್ತದ. ಈ ಲಡಾಖ್ ಪ್ರಸ್ಥಭೂಮಿ ಏನೈತಲ್ರಿ ಈ ಲಡಾಖ್ ಪ್ರಸ್ಥಭೂಮಿ ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಅಥವಾ ಭಾರತದ ಮೇಲ್ಚಾವಣಿ ಅಂತ ಯಾವುದನ್ನು ಕರಿತಾರಪ್ಪ ಅಂದ್ರೆ ಲಡಾಖ್ ಪ್ರಸ್ಥಭೂಮಿ ಕರೆದ್ರೆ ಟಿಬೆಟ್ ಪ್ರಸ್ಥಭೂಮಿನ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಇದು ಇಲ್ಲಿ ಕಂಡು ಬರ್ತದೆ ನೋಡ್ರಿ. ಯಾವ್ದ್ರಿ ಟಿಬೆಟಿಯನ್ ಪ್ರಸ್ಥಭೂಮಿ ಇಲ್ಲಿ ಕಂಡು ಬರ್ತದೆ. ಲಡಾಖ್ ಪ್ರಸ್ಥಭೂಮಿ ಈ ಭಾಗದೊಳಗೆ ಕಂಡು ಬರ್ತದ. ಇನ್ನು ನೆಕ್ಸ್ಟ್ ಈ ದಕ್ಕನ್ ಪ್ರಸ್ಥಭೂಮಿ ಅಂತ ಏನು ನೋಡಿದವಲ್ರಿ. ಈ ದಕ್ಕನ್ ಪ್ರಸ್ಥಭೂಮಿ ಭಾರತದ ದಕ್ಷಿಣ ಭಾಗಕ್ಕೆ ಏನಂತಂದ್ರೆ ಕಂಡು ಬಂದು ಭಾರತದ ಅತ್ಯಂತ ದೊಡ್ಡದಾದ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ. ಲಡಾಖ್ ಪ್ರಸ್ಥಭೂಮಿ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವಪ್ಪ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಈ ಒಂದು ಮೂರು ನಿಮಗೆ ಏನಪ್ಪ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ಗೊತ್ತಿರ್ಬೇಕ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ರೀ, ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರ ಕಂಡು ಬರುತ್ತದೆ ಅಥವಾ ರೂಪುಗೊಳ್ಳುತ್ತದೆ ಅಂತ ಕೇಳಿದಾನ. ನೋಡ್ರಿ ಇಲ್ಲಿ ಕ್ವಶನ್ಸ್ ಯಾವ ರೀತಿ ಅವರು ಫ್ರೇಮ್ ಮಾಡ್ತಾರೆ ಅನ್ನೋದು ಆ ಎಕ್ಸಾಮಿನರ್ ಮ್ಯಾಗೆ ಏನಪ್ಪ ಅಂದ್ರೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ರೂಪುಗೊಳ್ಳುತ್ತದೆ ಅಂತ ಕೊಟ್ಟಿರ್ತಾನೆ, ಕಂಡು ಬರುತ್ತದೆ ಅಂತ ಕೊಟ್ಟಿರ್ತಾನೆ, ಯಾವ ಒಂದು ವಲಯದಲ್ಲಿ ಅದು ರಚನೆಗೊಳ್ಳುತ್ತದೆ ಅಂತ. ಈ ರೀತಿ ಏನಪ್ಪ ಅಂದ್ರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನ ಏನಪ್ಪ ಅಂದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತದ್ದು ಏನಪ್ಪ ಅಂದ್ರೆ ರಚನೆಯನ್ನು ಮಾಡಿರ್ತಾರೆ. ಆದ್ರೆ ಬಟ್ ನಮಗೆ ಏನಪ್ಪ ಅಂತ ಗೊತ್ತಿರಬೇಕು ವಾತಾವರಣದ ಅಥವಾ ವಾಯುಮಂಡಲದ ಯಾವ ಭಾಗದ ವಲಯ ಕಂಡು ಬರ್ತಾವಲ್ರಿ ಆ ವಲಯದಲ್ಲಿ ವಲಯದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಓಜೋನ್ ಪದರ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ ಸರ್. ಲಾಸ್ಟ್ ಟೈಮ್ ಇದನ್ನ ಏನಪ್ಪ ಅಂದ್ರೆ ಇಲ್ಲಿ ಸಿವಿಲ್ ಪಿ ಸಿ ಏನಪ್ಪ ಅಂದ್ರೆ ಲಾಸ್ಟ್ ಟೈಮ್ ರವಿವಾರ ಏನು ಸಿವಿಲ್ ಪಿ ಸಿ ಏನು ಎಕ್ಸಾಮ್ ನಡೀತಿಲ್ಲ ಅದ್ರ ಮ್ಯಾಗೂ ಏನಪ್ಪ ಅಂದ್ರೆ ಇದು ಒಂದು ಕ್ವಶನ್ಸ್ ಕೇಳಿದಾನೆ. ಅಲ್ಲಿ ಏನು ಕೇಳಿದಪ್ಪ ಅಂತಂದ್ರೆ ವಿಮಾನಗಳ ಹಾರಾಟವು ವಾಯುಮಂಡಲದ ಯಾವ ವಲಯದಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದ. ಹಿಂಗೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ ನೋಡ್ರಿ. ಆಪ್ಷನ್ ಸಿ ಏನಪ್ಪ ಅಂದ್ರೆ ಟ್ರೋಪೋಸ್ಪಿಯರ್, ನೆಕ್ಸ್ಟ್ ಆಪ್ಷನ್ಸ್ ಬಿ ಐನೋಸ್ಪಿಯರ್, ಆಪ್ಷನ್ ಸಿ ಸ್ಟ್ರಾಟೋಸ್ಪಿಯರ್, ಆಪ್ಷನ್ಸ್ ಡಿ ಮಿಸೋಸ್ಪಿಯರ್ ಅಂತ ಏನು ಮಾಡಿದ 4 ಆಪ್ಷನ್ಸ್ ಕೇಳಿದ. ಹಾಗಾದ್ರೆ ಈ ಓಜೋನ್ ಪದರ ಐತಲ್ರಿ ವಾಯುಮಂಡಲದ ಯಾವ ಒಂದು ಪದರದಲ್ಲಿ ಕಂಡು ಬರ್ತದೆ ಅಥವಾ ಯಾವ ವಲಯದಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಇಲ್ಲಿ ನಾವು ಸ್ಟ್ರಾಟೋಸ್ಪಿಯರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸ್ಟ್ರಾಟೋಸ್ಪಿಯರ್ನ ಕನ್ನಡದೊಳಗೆ ಏನಂತ ಕರಿತಾರಪ್ಪ ಅಂದ್ರೆ ಸಮೋಷ್ಣ ಮಂಡಲ ಅಂತ ನೋಡ್ತೀವಿ. ಯಾವ ಮಂಡಲ ರೀ? ಸಮೋಷ್ಣ ಮಂಡಲ ಅಥವಾ ಸಮೋಷ್ಣ ವಲಯ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆ ಸಮೋಷ್ಣ ಮಂಡಲ ಅಥವಾ ಸಮೋಷ್ಣ ವಲಯದಲ್ಲಿ ಏನಪ್ಪ ಅಂತಂದ್ರೆ ಈ ಓಜೋನ್ ಪದರ ಕಂಡು ಬರುವುದನ್ನೇ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ವಾಯುಮಂಡಲದಲ್ಲಿ ಒಟ್ಟು ಎಷ್ಟು ವಲಯಗಳಿದಾವಪ್ಪ ಅಂದ್ರೆ
ಒಟ್ಟು 5 ವಲಯಗಳು ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹೌದ್ರಿ, ಒಂದು ಯಾವ್ದಪ್ಪ ಅಂದ್ರೆ ಪರಿವರ್ತನಾ ಮಂಡಲ ಅಂತ ನೋಡ್ತೀವಿ. ಒಂದು ಯಾವ್ದ್ರಿ ಪರಿವರ್ತನಾ ಮಂಡಲ. ನೆಕ್ಸ್ಟ್ ನೋಡ್ರಿ ಪರಿವರ್ತನಾ ಮಂಡಲ, ಆಮೇಲೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಆಮ್ಯಾಗ ಅಯಾನು ಮಂಡಲ. ಈ ಕಡೆ ಕೆಳಗಡೆನೇ ತಗೋತೀನಿ ನೋಡ್ರಿ, ಇಲ್ಲಿ ನೋಡ್ರಿ ಇದು ಪರಿವರ್ತನಾ ಮಂಡಲ. ಇದು ಯಾವ್ದ್ರಿ ಪರಿವರ್ತನಾ ಮಂಡಲ ಅಂತ ನೋಡ್ತೀವಿ. ಪರಿವರ್ತನಾ ಮಂಡಲ. ನೆಕ್ಸ್ಟ್ ಸಮೋಷ್ಣ. ನೆಕ್ಸ್ಟ್ ರೀ ಸಮೋಷ್ಣ ಮಂಡಲ. ನೆಕ್ಸ್ಟ್ ಮಧ್ಯ ಮಂಡಲ, ಮಧ್ಯಂತರ ಅಂತ ನೋಡ್ತೀವಿ. ಮಧ್ಯಂತರ ಮಂಡಲ. ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಮಧ್ಯಂತರ ಮಂಡಲ. ನೆಕ್ಸ್ಟ್ ಉಷ್ಣತಾ ಮಂಡಲ ಅಥವಾ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಅಯಾನು ಮಂಡಲನು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ, ಅಯಾನು ಮಂಡಲ. ನೆಕ್ಸ್ಟ್ ಬಾಹ್ಯ ಮಂಡಲ. ಯಾವ ಮಂಡಲ ರೀ ಬಾಹ್ಯ ಮಂಡಲ ಅಂತ ನೋಡ್ತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ವಾಯುಮಂಡಲದಲ್ಲಿ 5 ವಲಯಗಳು ಕಂಡು ಬರ್ತಕ್ಕಂಥ ನೋಡ್ತೀವಿ. ಇದನ್ನ ಟ್ರೋಪೋಸ್ಪಿಯರ, ಸ್ಟ್ರಾಟೋಸ್ಪಿಯರ, ಮಿಸೋಸ್ಪಿಯರ, ಆಮೇಲೆ ಅಯೋನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ ಮತ್ತು ಎಕ್ಸೋಸ್ಪಿಯರ್ ಅಂತೇಳಿ ಏನಪ್ಪ ಅಂದ್ರೆ ಇಂಗ್ಲೀಷ್ನಾಗ ನೋಡ್ರಿ. ಇಂಗ್ಲೀಷ್ ವರ್ಡ್ ಗೊತ್ತಿರ್ಬೇಕ್ರಿ, ಯಾಕಂತಂದ್ರೆ ಕನ್ನಡದಲ್ಲಿ ಬರೆದಿರ್ತಾನೆ. ಈ ಅಕ್ಷರಗಳು ಕನ್ನಡದೊಳಗೆ ಇರ್ತಾವೆ, ಬಟ್ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಬರೆದಿರ್ತಾನೆ. ನಮಗೆ ಸ್ಟ್ರಾಟೋಸ್ಪಿಯರ್ ಅಂದ್ರೇನು, ಟ್ರೋಪೋಸ್ಪಿಯರ್ ಅಂದ್ರೇನು, ಮಿಸೋಸ್ಪಿಯರ್ ಏನು, ಅಯೋನೋ, ಎಕ್ಸೋಸ್ಪಿಯರ್ ಅಂತ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಸ್ವಲ್ಪ ಬೇಸಿಕ್ ಆಗಿ ಗೊತ್ತಿರ್ಬೇಕು. ಈ ರೀತಿ ಕೇಳಿದಾಗ ಏನಪ್ಪ ಅಂತಂದ್ರೆ ಯಾವುದಕ್ಕೆ ಪರಿವರ್ತನಾ ಮಂಡಲಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರ, ಸಮೋಷ್ಣ ಮಂಡಲಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರೆ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಆನ್ಸರ್ ಮಾಡೋದು ಸ್ವಲ್ಪ ಏನಪ್ಪ ಅಂದ್ರೆ ಕಠಿಣ ಆಗ್ತದ. ಭಾಳ ಭಾಳ ಈಸಿ ಇರ್ತದೆ ರೀ. ಬಟ್ ನಾವು ಥಿಂಕ್ ಏನು ಮಾಡ್ತೀವಿ, ಭಾಳ ಟಫ್ ಐತೆ ಅಂತ ತಿಳ್ಕೊಂಡಿರ್ತೀವಿ. ಎಲ್ಲ ನೋಡ್ರಿ ಯಾವ್ದು ಕ್ವಶನ್ಸ್ ಅರೇಂಜ್ ಎಕ್ಸಾಮಿನರ್ ಏನು ಮಾಡ್ತಾರಪ್ಪ ಅಂದ್ರೆ ಇದಿರ್ತಕ್ಕಂಥ ಕ್ವಶನ್ಸ್ಗಳು ಏನಪ್ಪ ಅಂದ್ರೆ ಡಿಫ್ರೆಂಟ್ ಆಗಿ ಏನಪ್ಪ ಅಂದ್ರೆ ಫ್ರೇಮ್ ಮಾಡ್ತಾನೆ. ಏನು ಆನ್ಸರ್ ಒಂದೇ ಸೇಮ್ ಇರ್ತದ, ಬಟ್ ಫ್ರೇಮಿಂಗ್ ಏನು ಮಾಡೋದು ಇರ್ತೈತಲ್ರಿ ಅದನ್ನು ಸ್ವಲ್ಪ ಏನಪ್ಪ ಅಂದ್ರೆ ಟಫ್ನೆಸ್ ಮಾಡ್ಕೊಂತ ಹೋಗ್ತಾನೆ. ಬಟ್ ಆನ್ಸರ್ ಮಾತ್ರ ಏನಪ್ಪ ಅಂದ್ರೆ ನಮ್ಗೆ ಗೊತ್ತಿರ್ತದ, ಬಟ್ ಕ್ವಶನ್ಸ್ ಓದಿದಾಗ ಏನಪ್ಪ ಅಂದ್ರೆ ಯಾವುದಕ್ಕೆ ನಾವು ಆನ್ಸರ್ ಮಾಡಬೇಕು ಅನ್ನೋದು ಏನಪ್ಪ ಅಂದ್ರೆ ಸ್ವಲ್ಪ ಗೊಂದಲ ಆಗ್ತದ. ಹಿಂಗಾಗಿ ನಾವು ಅಂದ್ರೆ ಯಾವುದೇ ಎಕ್ಸಾಮ್ಗೆ ಹೋದ್ರು ಏನಪ್ಪ ಅಂದ್ರೆ ಕನ್ಫ್ಯೂಷನ್ಸ್ ಅಂತಂದ್ರೆ ಮಾಡ್ಕೊಳ್ತಾ ಇರ್ತೀವಿ. ಸೊ ಯಾವುದೇ ರೀತಿ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಬೇಡದಪ್ಪ ಅಂದ್ರೆ ಇದನ್ನ ಕನ್ನಡದಲ್ಲಿ ಮತ್ತು ಏನಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಎರಡೂ ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕಾಗ್ತದ. ಬಟ್ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದ್ರೆ ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲ ಅಂತ ಏನು ನಾವು ನೋಡ್ತೀವಿ. ಈ ಒಂದು ವಲಯದಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಈ ಒಂದು ಓಝೋನ್ ಪದರ ಮತ್ತು ಏನಪ್ಪ ಅಂದ್ರೆ ವಿಮಾನಗಳ ಹಾರಾಟ ಮತ್ತು ಜಟ್ ವಿಮಾನಗಳ ಹಾರಾಟ ಇರುವುದನ್ನು ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ ಸರ್. ಇಲ್ಲಿ ನೋಡ್ರಿ, ಹಾಗಾದ್ರೆ ಲಾಸ್ಟ್ ಟೈಮ್ ಇದ್ರ ಮೇಲೆ ಏನಪ್ಪ ಅಂದ್ರೆ ಒಂದು ಕ್ವಶನ್ಸ್ ಕೇಳಿದ್ದ, ಏನು ಕೇಳಿದ ವಿಮಾನಗಳ ಹಾರಾಟ ಕೇಳಿದ್ದ. ಬಟ್ ಈ ಮತ್ತೊಳ್ಳಿ ಏನಪ್ಪ ಅಂದ್ರೆ ಓಝೋನ್ ಅಂತ ಏನು ಮಾಡಿದಾನೆ ಕೇಳಿದಾನ, ಓಝೋನ್ ಅಂತ ಕೇಳಿದಾನ. ಓಝೋನ್ ಪದರ ಏನಪ್ಪ ಅಂದ್ರೆ ಈ ಒಂದು ವಲಯದಲ್ಲಿ ಏನಪ್ಪ ಅಂದ್ರೆ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ನಮ್ಗೆ ಇಲ್ಲಿ ಏನಂತ್ರಿ ಸಿ ಅಂತ ಆಯ್ತು. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಒಂದು ಅದಕ್ಕೆ ಬೇಸಿಕ್ ಪಾಯಿಂಟ್ ತಿಳ್ಕೊಂಡ್ರಿ. ಭೂಮಿಯ ಕ್ವಶನ್ಸ್ ಏನು ಕೇಳಿದಪ್ಪ ಅಂದ್ರೆ ಲಾಸ್ಟ್ ಟೈಮ್ ಭೂಮಿಯ ಮೇಲ್ಭಾಗದಲ್ಲಿ ವಾಯುಮಂಡಲದಲ್ಲಿ ಭೂಮಿಯ ಮೇಲ್ವೇ ವಾಯುಮಂಡಲದಲ್ಲಿ ಯಾವ ಪದರ ವಲಯ ಕಂಡು ಬರ್ತದೆ ಅಂತ ಕೇಳಿದ್ದ, ಅಥವಾ ಪ್ರಥಮ ವಲಯ ಯಾವುದು ಅಂತ ಕೇಳಿದ ಪರಿವರ್ತನಾ ಮಂಡಲ. ಇವು ಸೀರಿಯಲ್ ಆಗಿ ಗೊತ್ತಿರ್ಬೇಕು ನಿಮಗೆ. ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ ಮತ್ತು ಬಾಹ್ಯ ಮಂಡಲ. ನಂತರ ಮತ್ತೇನು ಕೇಳಿದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇದಕ್ಕೆ ಏನು ಕೇಳಿದಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಏನು ಕೇಳಿದಪ್ಪ ಅಂದ್ರೆ ಉಲ್ಕೆಗಳು ಭಸ್ಮವಾಗುವ ವಲಯ ಯಾವುದು ಅಂತ ಕೇಳಿದ್ದ. ಉಲ್ಕೆಗಳು ಭಸ್ಮವಾಗುವ ವಲಯ ಯಾವ್ದಪ್ಪ ಅಂದ್ರೆ ಮಧ್ಯಂತರ ವಲಯ ಅಂತ ನೋಡ್ತೀವಿ. ಯಾಕಂತಂದ್ರೆ ಅಲ್ಲಿ ಉಲ್ಕೆಗಳು ಯಾಕೆ ಭಸ್ಮ ಆಗ್ತಪ್ಪ ಅಂದ್ರೆ -95 ಡಿಗ್ರಿ ಸೆಲ್ಸಿಯಸ್ -95 ಡಿಗ್ರಿ ಸೆಲ್ಸಿಯಸ್ ಏನಂದ್ರೆ ಉಷ್ಣಾಂಶ ಇರ್ತದ. ಅಂದ್ರೆ ಇದು ಅತ್ಯಂತ ಶೀತವಾದ ವಲಯ. ಯಾವುದು ವಲಯ ಇದು? ಅತ್ಯಂತ ಶೀತವಾದ ವಲಯ ಆಗಿರುವುದರಿಂದ ಏನಪ್ಪ ಅಂದ್ರೆ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಈ ಆಕಾಶದಿಂದ ಉರಿದು ಬೀಳ್ತಕ್ಕಂಥ ಈ ಉಲ್ಕೆಗಳು ಏನಾಗ್ತಪ್ಪ ಅಂದ್ರೆ ಭಸ್ಮಗೊಳ್ತಕ್ಕಂಥ ವಲಯ ಭಸ್ಮಗೊಳ್ತಾವ್ರಿ. ಸೊ ಆ ಕಾರಣದಿಂದ ಇದನ್ನ ಉಲ್ಕೆಗಳ ಭಸ್ಮ ವಲಯ ಅಂತ ಮಾಡ್ತಾ ಕರೀತಾರ. ನೆಕ್ಸ್ಟ್ ಕೆಲವೊಂದಷ್ಟು ನೋಡ್ರಿ, ಎಲ್ಲ ಉಲ್ಕೆಗಳು ಏನಾದ್ರೂ ಭಾಳ ಕೆಲವೊಂದು ಉಲ್ಕೆಗಳು ದೊಡ್ಡ ಪ್ರಮಾಣದಲ್ಲಿ ಇದ್ದು ಅಂತಂದ್ರೆ ಈ ಮಧ್ಯಂತರ ಮಂಡಲದಲ್ಲಿ ಏನಪ್ಪ ಅಂದ್ರೆ ಭಸ್ಮವಾಗೋದು ಏನಪ್ಪ ಅಂದ್ರೆ ಭೂಮಿಗೆ ಬೀಳ್ತಕ್ಕಂಥದ್ದನ್ನು ಸಹ ಏನು ಮಾಡ್ತೀವಪ್ಪ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಬಟ್ ಈಗ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಮಾಹಿತಿ ಇರಬೇಕ್ರಿ. ನೆಕ್ಸ್ಟ್ ಸ್ಲೈಡ್ದಾಗ ಮತ್ತೆ ಏನಾಗುತ್ತೆ ಅಂದ್ರೆ ಬಗ್ಗೆ ಹೆಚ್ಚಿನ ಬಗ್ಗೆ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ಕೊತ ಹೋಗೋಣ ಸರ್. ವಾತಾವರಣದ ಯಾವ ವಲಯದಲ್ಲಿ ಓಜೋನ್ ಪದರ ರೂಪುಗೊಳ್ಳುತ್ತದೆಪ್ಪ ಅಂದ್ರೆ ನಾವು ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲ ಅಂತೇಳಿ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಅದೇ. ನೆಕ್ಸ್ಟ್ ನೋಡ್ರಿ ಕ್ವಶನ್ಸ್ 5. ಹವಾಮಾನದ ಬಹುತೇಕ ಲಕ್ಷಣಗಳು ಸೀಮಿತಗೊಂಡಿರುವುದು ಅಂತ ಕೇಳಿದಾನ. ನೋಡ್ರಿ ಹವಾಮಾನ ಮತ್ತು ಅದ್ರ ಮೇಲೆ ನೋಡ್ರಿ ಈ ವಾಯುಮಂಡಲದ ವಲಯಗಳಿಂದ ಅದ್ರ ಮೇಲೆ ಮತ್ತೆ ಕ್ವಶನ್ಸ್ ಕೇಳಿದಾನ. ಇಲ್ಲಿ ಇವರು ಮತ್ತೆ ಕನ್ನಡದಾಗ ಕೊಟ್ಟಾನೆ ಇವನು. ಇದು ಹಿಂದೆ ಆಗಿರ್ತಕ್ಕಂಥ ಕ್ವಶನ್ಸ್ ಇದು. ಹವಾಮಾನದ ಬಹುತೇಕ ಲಕ್ಷಣಗಳು ಸೀಮಿತಗೊಂಡಿರುವುದು ಅಂದ್ರೆ ಹವಾಮಾನದ ಬಹುತೇಕ ಲಕ್ಷಣಗಳು ಈ ವಲಯದಲ್ಲಿ ಕಂಡು ಬರುತ್ತವೆ ಅಂತ ಏನು ಮಾಡಿದಾನೆ ಅಂದ್ರೆ ಕೇಳಿದಾನು. ಹವಾಮಾನದ ಆಪ್ಷನ್ಸ್ ನೋಡ್ರಿ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ ಮತ್ತು ಅಯಾನ ಮಂಡಲ ಅಂತ ಏನು ಮಾಡ್ತೀವಿ ಅಂದ್ರೆ ಇಲ್ಲಿ 4 ಆಪ್ಷನ್ಸ್ಗಳು ಇಟ್ಟಿದ್ದಾನೆ. ಹಾಗಾದ್ರೆ ಈ ಒಂದು ಪರಿವರ್ತನಾ ಮಂಡಲ ಅಥವಾ ನಾವು ಟ್ರೋಪೋಸ್ಪಿಯರ್ ಅಂತ ಕರೀವಲ್ರಿ, ಆ ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲದಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತವಪ್ಪ ಅಂದ್ರೆ ಹವಾಮಾನದ ಬಹುತೇಕ ಲಕ್ಷಣಗಳು
ಕಂಡು ಬರತಕ್ಕಂಥದ್ದನ್ನು ನೋಡ್ತೀವಿ ನಾವು. ಅದಕ್ಕೆ ಈ ಪರಿವರ್ತನಾ ಮಂಡಲ ಅಂತ ಯಾಕೆ ಇದನ್ನು ಕರೀತಾರಪ್ಪ ಅಂತಂದ್ರೆ ಇದನ್ನ ಇಲ್ಲಿ ಏನಾಗ್ತವಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ನೈಸರ್ಗಿಕ ಘಟಕಾಂಶಗಳಾಗಿರ್ತಕ್ಕಂಥ ಅಥವಾ ಈ ವಾಯುಮಂಡಲದ ಕರ್ತೃಗಳಾಗಿರ್ತಕ್ಕಂಥ ಎಲ್ಲವೂ ಏನಪ್ಪ ಅಂದ್ರೆ ಈ ಒಂದು ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತವೆ. ವಾಯುಮಂಡಲದ ನೈಸರ್ಗಿಕ ಕರ್ತೃಗಳು ಯಾವಪ್ಪ ಅಂದ್ರೆ ಗುಡುಗು ಇರ್ಬೋದು, ಮಳೆ ಇರ್ಬೋದು, ಉಷ್ಣಾಂಶ ಇರ್ಬೋದು, ಮಿಂಚು, ಸಿಡಿಲು, ಇವು ಮೋಡಗಳು, ಇವೆಲ್ಲವೂ ಏನಾಗ್ತವಪ್ಪ ಅಂದ್ರೆ ಇವು ಸಡನ್ ಆಗಿ ಏನಾಗ್ತಂದ್ರೆ ಪರಿವರ್ತನೆಗೊಳ್ತಾವ. ಪರಿವರ್ತನೆಗೊಳ್ಳೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಇದನ್ನ ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರ. ಇದೇ ಒಂದು ವಲಯದಲ್ಲಿ ಏನಪ್ಪ ಅಂದ್ರೆ ಹವಾಮಾನದ ಬಹುತೇಕ ಲಕ್ಷಣಗಳು ಏನಪ್ಪ ಅಂದ್ರೆ ಇಲ್ಲೇ ಕಂಡು ಬರುವುದನ್ನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂತಂದ್ರೆ ನಾವು ಆಪ್ಷನ್ ಸಿ ಎ ಅಂತ ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ. ಕರೆಕ್ಟಾಗಿ ಸರಿಯಾಗಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ 66ನೇ ಕ್ವಶನ್, ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಇದಕ್ಕೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ಸ್ ಕೇಳಿದಾನೆ. ಏನ್ರಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಇದಕ್ಕೆ ಸಂಬಂಧಿಸಿದೆ ಅಂತೇಳಿ ಒಂದು ಕ್ವಶನ್ಸ್ ಕೇಳಿದಾನ. ಹಾಗಾದ್ರೆ ಆಪ್ಷನ್ಸ್ ನೋಡ್ರಿ, ಓಜೋನ್ ಸವಕಳಿ, ಹವಾಮಾನದ ಬದಲಾವಣೆ, ಅಣ್ವಸ್ತ್ರಗಳ ನಿಷೇಧ, ಜಾಗತಿಕ ತಾಪಮಾನ ಇಳಿಕೆ. ಹಾಗಾದ್ರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಮ್ಯಾಂಟ್ರಿಯಲ್ ಅಂತಕ್ಕಂಥದ್ದು ಏನಂದ್ರೆ ಉತ್ತರ ಅಮೆರಿಕಾದ ಕೆನಡಾ ಭಾಗದಲ್ಲಿ ಏನಂದ್ರೆ ಮ್ಯಾಂಟ್ರಿಯಲ್ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತದ. ಅದಕ್ಕೆ ಅಲ್ಲಿ ನಡೆದಿರತಕ್ಕಂಥ ಒಂದು ಸಭೆಗೆ ಏನಂದ್ರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಹಾಗಾದ್ರೆ ಇದಕ್ಕೆ ಇಲ್ಲಿ ಯಾವ ಉದ್ದೇಶದಿಂದಾಗಿ ಅದು ಏನಪ್ಪ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಸಂಬಂಧಿಸಿದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಓಜೋನ್ ಸವಕಳಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವ್ದ್ರಿ ಓಜೋನ್ ಸವಕಳಿ ಅಂತ ನೋಡ್ತೀವಿ. ಆ ಓಜೋನ್ ಸವಕಳಿಯನ್ನ ತಡೆಗಟ್ಟುವ ಉದ್ದೇಶದಿಂದಾಗಿ, ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಾವು ಏನೇನ ಬಳಕೆ ಮಾಡ್ಕೊಳ್ತಾ ಇದ್ದೀವಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ನಾವು ಫ್ರಿಜ್ ಇರ್ಬೋದು. ಹೌದ್ರಿ, ನಾವು ಫ್ರಿಜ್ಜನ್ನು ಅತಿ ಹೆಚ್ಚಾಗಿ ಏನು ಮಾಡ್ತೀವಿ ಅಂದ್ರೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಫ್ರಿಜ್ಜನ್ನು ಬಳಕೆ ಮಾಡ್ಕೊಳ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ AC, ಹೌದ್ರಿ, AC ಅನ್ನ ಅಂತಂದ್ರೆ ಬಳಕೆಯನ್ನು ಮಾಡ್ಕೊಳ್ತೀವಿ. ಈ ಒಂದು ಫ್ರಿಜ್ ಮತ್ತು AC ಮೂಲಕ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಏನಾಗ್ತಿದಪ್ಪ ಅಂದ್ರೆ CFC ಬಿಡುಗಡೆ ಆಗುವುದನ್ನ. CFC ಏನಪ್ಪ ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಥವಾ ಮತ್ತು ನೈಟ್ರೇಟ್ ಆಸಿಡ್ ಏನಪ್ಪ ಅಂದ್ರೆ ವಾತಾವರಣಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಓಜೋನ್ ಪದರ ಏನಪ್ಪ ಅಂದ್ರೆ ನಾಶಗೊಳ್ತಕ್ಕಂಥದ್ದನ್ನ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಓಜೋನ್ ಪದರ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಸಮೋಷ್ಣ ಮಂಡಲದಲ್ಲಿ ಅಥವಾ ಸ್ಟ್ರಾಟೋಸ್ಫಿಯರ್ ಅಂತ ನೋಡ್ತೀವಿ. ಆ ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತಕ್ಕಂಥ ಓಜೋನ್ ಪದರಕ್ಕೆ ಏನಪ್ಪ ಅಂದ್ರೆ ಈ CFC ಮತ್ತು ಏನಪ್ಪ ಅಂದ್ರೆ ನೈಟ್ರೇಟ್ ಆಸಿಡ್ ದಿಂದಾಗಿ ಏನಾಗ್ತಪ್ಪ ಅಂದ್ರೆ ಈ ಒಂದು ಪರಿವರ್ತನಾ ಮಂಡಲ ಅಂದ್ರೆ ನಾಶಗೊಳ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆ ಒಂದು ಓಜೋನ್ ಪದರವನ್ನ ಏನ್ರಿ ಈ ಓಜೋನ್ ಪದರವನ್ನ ರಕ್ಷಣೆ ಓಜೋನ್ ಪದರದ ಸವಕಳಿಯನ್ನ ರಕ್ಷಣೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ 1987 ಸೆಪ್ಟೆಂಬರ್ ಅಂತ ನೋಡ್ತೀವಿ. ಸೆಪ್ಟೆಂಬರ್ 16ರಂದು ಏನಾಗ್ತೈತೆ ಅಂತಂದ್ರೆ ಸೆಪ್ಟೆಂಬರ್ 16ರಂದು ಏನಾಗ್ತೈತಿ ಈ ಕೆನಡಾ ದೇಶದ ಮ್ಯಾಂಟ್ರಿಯಲ್ ಅಂತಕ್ಕಂಥ ಒಂದು ಸ್ಥಳದೊಳಗೆ ಏನಪ್ಪ ಅಂದ್ರೆ ಓಜೋನ್ ಸಂರಕ್ಷಣೆ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಸಭೆಯನ್ನು ನಡೆಸ್ತಾರೆ. ಅದಕ್ಕೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಏನಂತ ಕರೀತಾರೆ? ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರೀತಾರೆ. ಈ ಒಂದು ಕ್ವಶನ್ಸ್ ಅನ್ನು ಕೇಳಿದ ನೋಡ್ರಿ. ಈ ಒಂದು ಕ್ವಶನ್ಸ್ ಕೇಳಿದಾನ. ಪ್ರತಿ ವರ್ಷ ವಿಶ್ವ ಓಜೋನ್ ಡೇ ಅನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕ್ವಶನ್ಸ್ ಕೇಳಿದಾನ. ಸೆಪ್ಟೆಂಬರ್ 16ರಂದು ಪ್ರತಿ ವರ್ಷ ನಾವು ವಿಶ್ವ ಓಜೋನ್ ಡೇ ಆಚರಣೆ ಮಾಡ್ತೀವಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಇದರ ಮೇಲೆ ಏನಪ್ಪ ಅಂದ್ರೆ ಒಂದು 7-8 ಸಲ ಏನಪ್ಪ ಅಂದ್ರೆ ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥ ಸಾಧ್ಯತೆ ಇದೆ. ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಯಾವ್ದ್ರಿ ವೆರಿ ಇಂಪಾರ್ಟೆಂಟ್ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಇದನ್ನು ನೀವು ಸೆಪ್ಟೆಂಬರ್ 16ನ ಏನಪ್ಪ ಅಂದ್ರೆ ನೆನಪಿಟ್ಕೊಳ್ಳೇಬೇಕು. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಓಜೋನ್ ಸವಕಳಿ. ಆಪ್ಷನ್ಸ್ ಎ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿಪ್ಪ ಅಂದ್ರೆ ಓಜೋನ್ ಸವಕಳಿಯನ್ನು ತಡೆಗಟ್ಟುವ ಉದ್ದೇಶಕ್ಕೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಭೂಮಿಯ ಮೇಲ್ಪದರದಿಂದ ಓಜೋನ್ ಪದರವು ಎಲ್ಲಿಂದ ಎಲ್ಲಿವರೆಗೆ ವಿಸ್ತಾರಗೊಂಡಿತ್ತು ಅಂದ್ರೆ ಭೂಮಿಯ ಮೇಲ್ಭಾಗದಿಂದ ಸುಮಾರು 15ರಿಂದ 35 ಕಿಲೋಮೀಟರ್ ಎತ್ತರದಲ್ಲಿ 35 ಕಿಲೋಮೀಟರ್ ಎತ್ತರದಲ್ಲಿ ಓಜೋನ್ ಪದರ ಕಂಡು ಬರತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಓಜೋನ್ ಪದರನ್ನ 1913ರಲ್ಲಿ ಯಾವಾಗ್ರಿ 1913ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 1913ರಲ್ಲಿ ಒಂದು ನಿಮಿಷ ರೀ 1913ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಚಾರ್ಲ್ಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬ್ಯೂಷನ್ ಅಂತಕ್ಕಂಥವ್ರು
1913ರಲ್ಲಿ ಚಾರ್ಲ್ಸ್ ಫ್ಯಾಬ್ರೆ ಮತ್ತು ಹೆನ್ರಿ ಬ್ಯೂಷನ್ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಓಜೋನ್ ಪದರವನ್ನು ಏನಪ್ಪ ಅಂದ್ರೆ ಸಂಶೋಧನೆ ಮಾಡಿರತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಓಜೋನ್ ಪದರವನ್ನು ಸಂಶೋಧನೆ ಮಾಡಿದ್ದಾರೆ ಏನಪ್ಪ ಅಂದ್ರೆ ಹೆನ್ರಿ ಬ್ಯೂಷನ್ ಮತ್ತು ಚಾರ್ಲ್ಸ್ ಫ್ಯಾಬ್ರೆ ಅಂತಕ್ಕಂಥವ್ರು 1913ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಸಂಶೋಧನೆ ಮಾಡ್ತಾರೆ. ಇದರ ಸಂಶೋಧನೆ ಮಾಡಿರ್ತಕ್ಕಂಥ ಓಜೋನ್ ಪದರವನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ಕೆನಡಾ ದೇಶದ ಮ್ಯಾಂಟ್ರಿಯಲ್ ಅಂತಕ್ಕಂಥ ಸ್ಥಳದಾಗ, ಯಾವ ದೇಶ ಇರೋದು ಕೆನಡಾ ಅಂತ ನೋಡ್ತೀವಿ. ಯಾವ ದೇಶ ಮ್ಯಾಂಟ್ರಿಯಲ್ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕೆನಡಾ ರಾಷ್ಟ್ರ ಅಂತ ನೋಡ್ತೀವಿ. ಆ ಕೆನಡಾ ದೇಶದ ಮ್ಯಾಂಟ್ರಿಯಲ್ ಅಂತಕ್ಕಂಥ ಸ್ಥಳದಾಗ 1987ರಲ್ಲಿ ಏನಾಗ್ತದೆ ಅಂದ್ರೆ ಸೆಪ್ಟೆಂಬರ್ 16ರಂದು ಏನಪ್ಪ ಅಂದ್ರೆ ಒಂದು ಸಭೆಯನ್ನು ಸೇರ್ತಾರೆ. ಅದಕ್ಕೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಹಜ ತಾಪ ತಗ್ಗಿಕೆಗೆ ವಾಯುಮಂಡಲ ಅಂದ್ರೆ ಈ ವಾಯುಮಂಡಲ ಏನೈತಲ್ರಿ, ಆ ವಾಯುಮಂಡಲದೊಳಗೆ ಸಹಜ ತಾಪ ತಗ್ಗಿಕೆ ಆಗ್ತದ. ಎಷ್ಟು ಪ್ರಮಾಣದೊಳಗೆ ತಗ್ಗಿಕೆ ಆಗ್ತದೆ ಅಂತೇಳಿ ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ಸ್ ಕೊಟ್ಟಿದಾರ ನೋಡ್ರಿ. ಇಲ್ಲಿ ಏನು ಭಾಳ ನಿಮ್ಗೆ ಏನು ಬರೀ ಗೊಂದಲ, ಸಹಜ ತಾಪ ತಗ್ಗಿಕೆ ವಾಯುಮಂಡಲದಲ್ಲಿ ಕೊಟ್ಟಾಗ ಒಬ್ಬೊಬ್ರು ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿದ್ರೆ ಅಂತ ಗೊತ್ತಾಗ್ತದ. ಏನು ಕ್ವಶನ್ಸ್ ಕೇಳಿದಾನ ಅರ್ಥನ ಆಗೋಂಗಿಲ್ಲ. ಒಂದು ಯಾವ್ದಾದ್ರು ಒಂದು ನಾವು ಗುಂಡಾಕಿ ಏನಪ್ಪ ಅಂತಂದ್ರೆ ಬಂದೀವಿ ಅಂತಂದ್ರೆ ಅದು ಏನಪ್ಪ ಅಂದ್ರೆ ಸರಿ ಅನ್ಸಂಗಿಲ್ಲ ರೀ. ಸೊ ಆ ಕಾರಣದಿಂದ ಏನು ಮಾಡಬೇಕಪ್ಪ ಅಂದ್ರೆ ನಾವು ಸರಿಯಾಗಿ ಕ್ವಶನ್ಸನ್ನು ಏನು ಮಾಡ್ಬೇಕಂದ್ರೆ ಮೊದಲು ಅರ್ಥ ಮಾಡ್ಕೊಳಕ್ಕೆ ಏನಪ್ಪ ಅಂದ್ರೆ ನಾವು ತಿಳ್ಕೊಳ್ಬೇಕು. ಏನು ಮಾಡ್ಬೇಕ್ರಿ, ಮೊದಲು ಕ್ವಶನನ್ನು ಅರ್ಥ ಮಾಡ್ಕೊಳ್ಬೇಕ್ರಿ. ಅದರ ವಾಯುಮಂಡಲ ಏನಪ್ಪ ಅಂದ್ರೆ ಈ ವಾಯುಮಂಡಲ 5 ಸ್ತರಗಳು ಏನಿದಾವಲ್ಲ, ಆ ವಾಯುಮಂಡಲ 5 ಸ್ತರದೊಳಗೆ ಏನಾಗ್ತದಪ್ಪ ಅಂದ್ರೆ ಒಂದೊಂದು ಮಂಡಲದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗ್ತದ. ಆ ವ್ಯತ್ಯಾಸ ಆಗ್ತದ. ಬಟ್ ನಾವು ವಾಯುಮಂಡಲ ಮೊದಲ ಸ್ತರ ಅಂತ ಕರಿತೀವಿ, ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಏನಂತ ಕರಿತೀವಲ್ಲ, ಆ ಒಂದು ವಲಯದಲ್ಲಿ ಏನಾಗ್ತದಪ್ಪ ಅಂದ್ರೆ ಮೇಲಕ್ಕೆ ಹೋದಂತೆ ಏನ್ರಿ, ಮೇಲಕ್ಕೆ ಹೋದಂತೆ ಏನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲಿ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಇದನ್ನ ನಾವು ಪರಿವರ್ತನಾ ಮಂಡಲ ಅಂತ ಕರಿತೀವಿ. ಇದನ್ನ ಸಮೋಷ್ಣ ಮಂಡಲ, ಇದನ್ನ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯ ಮಂಡಲ, ಅಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ, ಬಾಹ್ಯ ಮಂಡಲ ಅಂತ ನೋಡ್ತೀವಿ. ಹೌದ್ರಿ. ಇಲ್ಲಿ ಪರಿವರ್ತನಾ ಮಂಡಲ ಐತಲ್ರಿ, ಈ ಪರಿವರ್ತನಾ ಮಂಡಲದಲ್ಲಿ ಏನಾಗ್ತದಂದ್ರೆ ಇದನ್ನ ನಾವು ಪರಿವರ್ತನಾ ಮಂಡಲ ಅಂತ ನೋಡ್ತೀವಿ. ಇದು ಯಾವ್ದ್ರಿ, ಪರಿವರ್ತನಾ ಮಂಡಲ ಅಂತೇಳಿ, ಪರಿವರ್ತನಾ ಮಂಡಲ ಅಂತೇಳಿ. ಈ ಒಂದು ಪರಿವರ್ತನಾ ಮಂಡಲ ಏನೈತಲ್ರಿ, ಈ ಪರಿವರ್ತನಾ ಮಂಡಲದಲ್ಲಿ ಏನಪ್ಪ ಅಂದ್ರೆ ಭೂಮಿಯ ಮೇಲ್ಭಾಗದಿಂದ ಪರಿವರ್ತನಾ ಮಂಡಲದಲ್ಲಿ ಮೇಲಕ್ಕೆ ಹೋದಂತೆ ಏನಾಗ್ತದಪ್ಪ ಅಂದ್ರೆ ಉಷ್ಣಾಂಶ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಹೆಚ್ಚಾಕೊಂತ ಹೋಗ್ತದೆ. ಉಷ್ಣಾಂಶ ಏನಪ್ಪ ಅಂದ್ರೆ ಕಡಿಮೆ ಆಕೊಂತ ಹೋಗ್ತದೆ. ನಂತರ ಮತ್ತೆ ಏನಪ್ಪ ಅಂದ್ರೆ ಉಷ್ಣಾಂಶ ಕಡಿಮೆ ಆಕೊಂತ ಬರ್ತದೆ. ನೆಕ್ಸ್ಟ್ ಸಮೋಷ್ಣ ಮಂಡಲ ಏನೈತಲ್ರಿ, ಈ ಸಮೋಷ್ಣ ಮಂಡಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಮತ್ತೆ ಎತ್ತರಕ್ಕೆ ಹೋದಂತೆ ಏನಪ್ಪ ಅಂದ್ರೆ ಉಷ್ಣಾಂಶ ಹೆಚ್ಚಾಕೊಂತ ಹೋಗ್ತದೆ. ಮತ್ತೆ ಮಧ್ಯ ಮಂಡಲದಲ್ಲಿ ಉಷ್ಣಾಂಶ ಕಡಿಮೆ ಆಕೊಂತ ಹೋಗ್ತದೆ. ಮತ್ತೆ ಏನಪ್ಪ ಅಂದ್ರೆ ಈ ಒಂದು ಉಷ್ಣತಾ ಮಂಡಲ ಮತ್ತು ಬಾಹ್ಯ ಮಂಡಲದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ಹೆಚ್ಚಾಗುವುದನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ತೀವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅನಿಲಗಳ ಒಂದು ವಿರಳತೆ ಕಾರಣದಿಂದಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಅನಿಲಗಳು ಏನಾದರೂ ಇದ್ದುಪ್ಪ ಅಂದ್ರೆ ಅಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದ. ಅನಿಲಗಳು ವಿರಳತೆ ಕೂಡಿದ್ದು ಅಂತಂದ್ರೆ ಅಲ್ಲಿ ಸೂರ್ಯನ ಕಿರಣಗಳನ್ನ ಅಥವಾ ಸೂರ್ಯನ ಬರ್ತಕ್ಕಂಥ ಕಿರಣಗಳು ಏನಪ್ಪ ಅಂದ್ರೆ ಅಬ್ಸರ್ವೇಷನ್ ಮಾಡ್ಸಕ್ಕಂಥ ಒಂದು ಅನಿಲಗಳು ಏನಪ್ಪ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ಇಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಅದರ ಪರಿವರ್ತನಾ ಮಂಡಲ ಅಂತ ಬಂದಾಗ ಪರಿವರ್ತನಾ ಮಂಡಲ ಏನಪ್ಪ ಅಂದ್ರೆ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಏನಪ್ಪ ಅಂದ್ರೆ ಕಡಿಮೆ ಹಾಕೊಂತ ಹೋಗ್ತದೆ. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಆಪ್ಷನ್ಸ್ ಕೊಟ್ಟಿದ್ದಾನ್ರಿ. ಆಪ್ಷನ್ಸ್ ಎ 6.5 ಡಿಗ್ರಿ ಸೆಲ್ಸಿಯಸ್ 1000 ಮೀಟರ್ ಎತ್ತರಕ್ಕೆ ಹೋದಂತೆ, 6.5 ಡಿಗ್ರಿ ಸೆಲ್ಸಿಯಸ್ 100 ಮೀಟರ್ ಎತ್ತರಕ್ಕೆ ಹೋದಂತೆ, 6.5 ಡಿಗ್ರಿ ಕೆಲ್ವಿನ್ 1000 ಮೀಟರ್ ಎತ್ತರಕ್ಕೆ ಹೋದಂತೆ. ಆಪ್ಷನ್ಸ್ ಡಿ 6.5 ಡಿಗ್ರಿ ಕೆಲ್ವಿನ್ 100 ಮೀಟರ್ ಎತ್ತರಕ್ಕೆ ಹೋದಂತೆ. ಈ ರೀತಿ 4 ಡಿಫ್ರೆನ್ಸ್ ಟೈಪ್ ಆಫ್ಸ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಕೊಟ್ಟಿದ್ದಾನ. ಸ್ವಲ್ಪ ಇಲ್ಲಿ ನೋಡ್ರಿ, ಈ ಪರಿವರ್ತನಾ ಮಂಡಲದಲ್ಲಿ ಮೇಲೆ ಎತ್ತರಕ್ಕೆ ಹೋದಂತೆ ಏನಾಗ್ತದಪ್ಪ ಅಂದ್ರೆ 1000 ಮೀಟರ್ ಎಷ್ಟ್ರಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ ಏನಪ್ಪ ಅಂದ್ರೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಪ್ಪ ಅಂದ್ರೆ ಕಡಿಮೆ ಆಗ್ತದ. 1000 ಮೀಟರ್ ಎತ್ತರಕ್ಕೆ ಪರಿವರ್ತನಾ ಮಂಡಲದಲ್ಲಿ 1000 ಮೀಟರ್ ಅಂತನೂ ಅನ್ಬೋದು, ಅಥವಾ ಅದಕ್ಕೆ 1 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ರೀ 1 ಕಿಲೋಮೀಟರ್ ಅಂತ ಒಂದೇ 1000 ಮೀಟರ್ ಅಂತಂದ್ರು ಏನಪ್ಪ ಅಂದ್ರೆ ಒಂದೇ 1 ಕಿಲೋಮೀಟರ್ ಅಥವಾ 1000 ಮೀಟರ್ ಎತ್ತರಕ್ಕೆ ಹೋದಂತೆ ಏನಪ್ಪ ಅಂದ್ರೆ ಪರಿವರ್ತನಾ ಮಂಡಲದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ಏನಪ್ಪ ಅಂದ್ರೆ ಕಡಿಮೆ ಆಗ್ಕೊಂತ ಹೋಗ್ತದ. ಎಷ್ಟು ಕಡಿಮೆ ಆಗ್ತದಪ್ಪ ಅಂತಂದ್ರೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದ. ಅಥವಾ ಹಿಂಗೂ ಕೇಳ್ಬೋದು 165 ಮೀಟರ್ ಎತ್ತರಕ್ಕೆ ಹೋದಂತೆ ಎಷ್ಟ್ರಿ 165 ಮೀಟರ್ ಎತ್ತರಕ್ಕೆ ಹೋದಂತೆ ಸುಮಾರು 1 ಡಿಗ್ರಿ ಸೆಲ್ಸಿಯಸ್ ಎಷ್ಟ್ರಿ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತದ್ರಿ ಕಡಿಮೆ ಆಗುತ್ತದೆ. 1 ಡಿಗ್ರಿ ಸೆಲ್ಸಿಯಸ್ ಏನ್ರಿ ಉಷ್ಣಾಂಶ ಕಡಿಮೆ ಆಗ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಕೇವಲ ಪರಿವರ್ತನಾ ಮಂಡಲದಲ್ಲಿ ಹಿಂಗಾಗ್ತದ. ಮತ್ತು ಸಮೋಷ್ಣ ಮಂಡಲಕ್ಕೆ ಹೋದಾಗ ಮತ್ತೆ ಉಷ್ಣಾಂಶ ಜಾಸ್ತಿ ಆಗ್ತದೆ. ಮತ್ತು ಮಧ್ಯ ಮಂಡಲದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದ್ರಿ. ಮತ್ತೆ ಏನಪ್ಪ ಅಂದ್ರೆ ಈ ಉಷ್ಣತಾ ಮಂಡಲ ಅಥವಾ ಅಯಾನು ಮಂಡಲ ಮತ್ತು ಬಾಹ್ಯ ಮಂಡಲದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ಅಧಿಕವಾಗ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಿಂಗ ಈ ವಾಯುಮಂಡಲದ 5 ವಲಯಗಳು ಏನಪ್ಪ ಅಂದ್ರೆ ಉಷ್ಣಾಂಶ ಒಂದ್ಸಲ ಹೆಚ್ಚಾಗ್ತದ, ಒಂದ್ಸಲ ಕಡಿಮೆ ಆಗ್ತದ. ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು
ಇರ್ತಾವ. ಸೊ ನಿಮಗೆ ಏನಪ್ಪ ಅಂದ್ರೆ ಇಲ್ಲಿ ಗೊತ್ತಿರ್ಬೇಕ್ರಿ, ಪರಿವರ್ತನಾ ಮಂಡಲದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶ ಕಡಿಮೆ ಆಗ್ತದ. 1000 ಮೀಟರ್ ಅಥವಾ 1000 ಮೀಟರ್ ಎತ್ತರಕ್ಕೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್, 105 ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತಕ್ಕಂಥದ್ದು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಹಾಗಾದ್ರೆ ಈ ಪರಿವರ್ತನಾ ಮಂಡಲ ಭೂಮಿಯ ಮೇಲ್ಭಾಗದಿಂದ ಎಷ್ಟು ಎತ್ತರದಲ್ಲಿ ಐತಪ್ಪ ಅಂತಂದ್ರೆ, ಭೂಮಿಯ ಮೇಲ್ಭಾಗದಿಂದ ಸರಾಸರಿ 12 ಕಿಲೋಮೀಟರ್ ಎತ್ತರದಲ್ಲಿದೆ. ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿ? 12 ಕಿಲೋಮೀಟರ್ ಎತ್ತರದಲ್ಲಿದೆ. ಒಂದೊಂದು ಕಡೆ ಆಥರ್ ಬುಕ್ನಾಗ ಏನು ಕೊಟ್ಟ 18 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನ. ಒಮ್ಮೊಮ್ಮೆ ಒಂದ್ಸಲ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ 8 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನ. ಈ ರೀತಿ ಯಾಕಾಗ್ತೈತಪ್ಪ ಅಂತಂದ್ರೆ, ಇಲ್ಲಿ ಪರಿವರ್ತನಾ ಮಂಡಲದಲ್ಲಿ ಏನಾಗ್ತದೆ ಅಂದ್ರೆ ವಾಯು ಏನಾಗ್ತದೆ ಒಂದ್ಸಲ ಮೇಲ್ಮುಖವಾಗಿ ಚಲಿಸದ, ಗಾಳಿ ಅಥವಾ ಮಾರುತಗಳಂತ ಕರಿತೀವಿ, ಮೇಲ್ಮುಖವಾಗಿ ಕೆಳಮುಖವಾಗಿ ಚಲಿಸೋದ್ರಿಂದ ನಾವು ಏನಪ್ಪ ಅಂದ್ರೆ ಪರಿವರ್ತನಾ ಮಂಡಲದಲ್ಲಿ ಏನಪ್ಪ ಅಂದ್ರೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಪರಿವರ್ತನಾ ಮಂಡಲ ಇಲ್ಲಿ ಎತ್ತರ ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆಗ್ತದ. ಸಮಭಾಜಕ ವೃತ್ತದಲ್ಲಿ ಏನಪ್ಪ ಅಂದ್ರೆ 18 ಕಿಲೋಮೀಟರ್ ಎತ್ತರದಲ್ಲಿ ಇದ್ರ, ಅದೇ ಧ್ರುವ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಪರಿವರ್ತನಾ ಮಂಡಲದ ಎತ್ತರ ಎಷ್ಟಿರ್ತಪ್ಪ ಅಂದ್ರೆ 8 ಕಿಲೋಮೀಟರ್ ಇರ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸರಾಸರಿ ಇದರ ಎತ್ತರ ಏನಪ್ಪ ಅಂದ್ರೆ 12 ಕಿಲೋಮೀಟರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸರ್ ಈ ರೀತಿ ಹೆಚ್ಚಾಗ್ಲಿಕ್ಕೆ ಕಾರಣ ಏನು? ಪರಿವರ್ತನಾ ಮಂಡಲದ ಎತ್ತರ ಏನಪ್ಪ ಅಂದ್ರೆ ಒಂದ್ಸಲ ಹೆಚ್ಚಾಗ್ತದ, ಕಡಿಮೆ ಆಗ್ತದೆ ಏನಪ್ಪ ಅಂದ್ರೆ ಕಾರಣ ಏನಪ್ಪ ಅಂದ್ರೆ ಪ್ರಚಲನ ಪ್ರವಾಹ ಅಂತ ನೋಡ್ತೀವಿ. ಪ್ರಚಲನ ಪ್ರವಾಹ ಅಂತ ನೋಡ್ತೀವಿ. ಪ್ರಚಲನ ಪ್ರವಾಹ ಅಂತಂದ್ರೆ ಏನು? ಮಾರುತಗಳು ಅಥವಾ ವಾಯು ಏನಾಗ್ತದೆ ಅಂತಂದ್ರೆ ಒಂದ್ಸಲ ಏನಪ್ಪ ಅಂದ್ರೆ ಮೇಲ್ಗಡೆ ಚಲಿಸ್ತದ, ಒಂದ್ಸಲ ಕೆಳಗಡೆ ಇಳಿತದ, ಒಂದ್ಸಲ ಮೇಲ್ಗಡೆ ಹೋಗ್ತದೆ, ಒಂದ್ ಕಡೆ ಕೆಳಗಡೆ ಚಲಿಸ್ತದೆ. ಇದು ಕಾರಣ ಏನಪ್ಪ ಅಂದ್ರೆ ಉಷ್ಣಾಂಶದ ವ್ಯತ್ಯಾಸ. ಎಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದ್ರಿ ಅಲ್ಲಿ ವಾಯು ಏನಪ್ಪ ಅಂದ್ರೆ ಅತಿ ಎತ್ತರಕ್ಕೆ ಹೋಗ್ತದ. ಎಲ್ಲಿ ಉಷ್ಣಾಂಶ ಕಡಿಮೆ ಇರ್ತದಲ್ರಿ ಆ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ವಾಯು ಏನಪ್ಪ ಅಂದ್ರೆ ಕೆಳಗಡೆ ಇರತಕ್ಕಂಥದ್ದು ನೋಡ್ತೀವಿ. ಅದರ ಅರ್ಥ ಏನಪ್ಪ ಅಂದ್ರೆ ಸಮಭಾಜಕ ವೃತ್ತದಲ್ಲಿ ಏನಪ್ಪ ಅಂದ್ರೆ ಈ ವಾಯುವಿನ ಪರಿವರ್ತನಾ ಮಂಡಲದಲ್ಲಿ ಎತ್ತರ ಏನಪ್ಪ ಅಂದ್ರೆ ಹೆಚ್ಚಿರ್ತದೆ. ಯಾಕಂದ್ರೆ ಉಷ್ಣಾಂಶ ಜಾಸ್ತಿ ಇರ್ತದೆ. ಉಷ್ಣಾಂಶ ಜಾಸ್ತಿ ಇತ್ತಂದ್ರೆ ಅಲ್ಲಿ ಇರ್ತಕ್ಕಂಥ ವಾಯು ಕಾದು ಏನಾಗ್ತದ ಮೇಲ್ಗಡೆ ಹೋಗ್ತದ. ಅದೇ ಧ್ರುವ ಪ್ರದೇಶಕ್ಕೆ ನಾವು ಏನಾದ್ರೂ ಹೋದಿಪ್ಪ ಅಂದ್ರೆ ಧ್ರುವ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇರ್ತದ. ಧ್ರುವ ಪ್ರದೇಶದಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಏನಪ್ಪ ಅಂದ್ರೆ ವಾಯು ಅಥವಾ ಮಾರುತಗಳು ಅಥವಾ ಗಾಳಿಗಳು ಏನಪ್ಪ ಅಂದ್ರೆ ಕೆಳಗಡೆ ಬರುವುದನ್ನು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಈ ರೀತಿ ಏನಪ್ಪ ಅಂದ್ರೆ ವ್ಯತ್ಯಾಸವಾಗ್ತಕ್ಕಂಥದ್ದು ನೋಡ್ತೀವಿ. ಬಟ್ ಸರಾಸರಿ ಪರಿವರ್ತನಾ ಮಂಡಲದ ಎತ್ತರವನ್ನು ತೆಗೆದುಕೊಂಡಾಗ ಏನಪ್ಪ ಅಂದ್ರೆ 12 ಕಿಲೋಮೀಟರ್ ಅಂತ ನೋಡ್ತೀವಿ. ಪರಿವರ್ತನಾ ಮಂಡಲ 12 ಕಿಲೋಮೀಟರ್. ಸಮೋಷ್ಣ ಮಂಡಲ ಏನಪ್ಪ ಅಂದ್ರೆ 12ರಿಂದ ಏನಪ್ಪ ಅಂದ್ರೆ 50 ಕಿಲೋಮೀಟರ್, 50ರಿಂದ ಏನಪ್ಪ ಅಂದ್ರೆ 80 ಕಿಲೋಮೀಟರ್, 80ರಿಂದ 400 ಕಿಲೋಮೀಟರ್ ಹತ್ರ ಐತಿ. 400ರಿಂದ ಏನಪ್ಪ ಅಂದ್ರೆ 1600 ಕಿಲೋಮೀಟರ್. ಈ ರೀತಿ ಏನಪ್ಪ ಅಂದ್ರೆ ಇವುಗಳ ವಾಯುಮಂಡಲದಲ್ಲಿ ಕಂಡು ಬರ್ತಕ್ಕಂಥ 5 ಸ್ತರಗಳು ಏನಪ್ಪ ಅಂದ್ರೆ ಎತ್ತರ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಬಟ್ ಸಹಜ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದ್ರೆ 6.5 ಡಿಗ್ರಿ ಸೆಲ್ಸಿಯಸ್ 1000 ಮೀಟರ್ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತದೆ. ಓಕೆ, ಸರಿಯಾದ ಆನ್ಸರ್ ಯಾವ್ದ್ರಿ? ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೀ 68ನೇ ಕ್ವಶನ್ಸ್ ರೀ. ಒಂದು ಪ್ರದೇಶದ ವಾತಾವರಣವನ್ನು ಬಹುತೇಕವಾಗಿ ನಿರ್ಣಯಿಸುವ ಅಂಶ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ. ಒಂದು ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಾತಾವರಣವನ್ನ ಅಲ್ಲಿ ವಾತಾವರಣ ಬಹುತೇಕವಾಗಿ ಯಾವುದನ್ನು ನಿರ್ಧಾರ ಮಾಡ್ತದೆ ಅಂತೇಳಿ ಇಲ್ಲಿ ಕ್ವಶನ್ಸ್ ಕೇಳಿದಾನ. ಇಲ್ಲಿ ಆಪ್ಷನ್ಸ್ ನೋಡ್ರಿ. ಒಂದು ಭೂ ಆಕೃತಿ, ರೇಖಾಂಶ, ಅಕ್ಷಾಂಶ, ಕಡಲಿನ ಸಾಮೀಪ್ಯತೆ ಅಂದ್ರೆ ಸಮುದ್ರದ ಸಾಮೀಪ್ಯತೆ ಅಂತೇಳಿ. ಇಲ್ಲ ಒಂದು ಕಡಲು ಅಂತಂದ್ರೆ ನಾವು ಸಮುದ್ರ ಸಾಗರ ಅಂತ ಕರಿತೀವಿ, ಕಡಲಿನ ಸಾಮೀಪ್ಯತೆ ಅಂತೇಳಿ ಕ್ವಶನ್ಸ್ ಕೇಳಿದಾನ. ಬಟ್ ಒಂದು ಪ್ರದೇಶದ ವಾತಾವರಣವನ್ನು ಬಹುತೇಕವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಯಾವ ಅಂಶ ನಿರ್ಧಾರ ಮಾಡ್ತದಪ್ಪ ಅಂತಂದ್ರೆ ನಾವಿಲ್ಲಿ ಅಕ್ಷಾಂಶಗಳು ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಕ್ಷಾಂಶಗಳು ಏನು ಮಾಡ್ತಪ್ಪ ಅಂದ್ರೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ವಾತಾವರಣ ಏನು ಮಾಡ್ತಪ್ಪ ಅಂದ್ರೆ ಅವ್ರ ನಿರ್ಧಾರವನ್ನು ಮಾಡ್ತಕ್ಕಂಥವು ಯಾವಪ್ಪ ಅಂದ್ರೆ ಅಕ್ಷಾಂಶಗಳು ಅಂತ ನೋಡ್ತೀವಿ. ಈ ಅಕ್ಷಾಂಶಗಳು ಇರ್ಬೋದು ಅಥವಾ ರೇಖಾಂಶಗಳು ಇರ್ಬೋದು ಏನಪ್ಪ ಅಂದ್ರೆ ಭೂಮಿ ಮೇಲೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸ್ವಲ್ಪ ಇಲ್ಲಿ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಒಂದ್ಸಲ ಬೇಸಿಕ್ ಆಗಿ ಅದ್ರ ಪಾಯಿಂಟ್ ಅಂತ ತಿಳ್ಕೊಂಡ್ರಿ. ನಾವು ಮೊದಲ ಅಕ್ಷಾಂಶಗಳಂತಂದ್ರೆ ಏನು ಮೊದಲು ತಿಳ್ಕೊಂಡು ನೋಡ್ರಿ. ಇದು ಭೂಮಿ ಮೇಲೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಉತ್ತರ ಗೋಳ ಮತ್ತು ದಕ್ಷಿಣ ಗೋಳದಲ್ಲಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರ್ತಕ್ಕಂಥದ್ದು, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಅಕ್ಷಾಂಶಗಳು ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ ಸರ್. ಏನಂತ ಕರಿತೀವಿ ಸರ್? ಅಕ್ಷಾಂಶಗಳು ಅಂತ ಕರಿತೀವಿ. ಭೂಗೋಳದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರ್ತಕ್ಕಂಥ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಭೂಗೋಳದ ಮೇಲೆ ಎಳೆದಿರ್ತಕ್ಕಂಥ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವೇನಪ್ಪ ಅಂದ್ರೆ ಅಕ್ಷಾಂಶಗಳು ಅಂತ ಕರಿತೀವಿ. ಈ ಅಕ್ಷಾಂಶಗಳು ವಾತಾವರಣ ಒಂದು ಸ್ಥಳವನ್ನ, ಭೂಮಿಯ ಮೇಲಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳವನ್ನ, ದೂರವನ್ನ ಮತ್ತು ಬಹುತೇಕವಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಧಾರ ಮಾಡ್ಲಿಕ್ಕೆ ಏನ್ ಮತ್ತಂದ್ರ ಕಾಲ್ಪನಿಕವಾಗಿ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಈ ಒಂದು ರೇಖೆಗಳನ್ನ ಎಳೆದಿರುವುದನ್ನು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನು ರೇಖಾಂಶಗಳಂತ ಬಂದಾಗ ಏನಪ್ಪ ಅಂದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರತಕ್ಕಂಥ ಅಥವಾ ಉತ್ತರ ಧ್ರುವವನ್ನು ಮತ್ತು ದಕ್ಷಿಣ ಧ್ರುವವನ್ನು ಸೇರಿಸಲು ಎಳೆದಿರತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ಏನ್ ಕರಿತೀವಪ್ಪ ಅಂದ್ರೆ ಇಲ್ಲಿ ರೇಖಾಂಶಗಳು ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರೆ. ಏನಂತ ಕರೀತಾರೆ? ರೇಖಾಂಶಗಳು ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಬಟ್ ಇವು ಅಕ್ಷಾಂಶಗಳು, ಇವು ರೇಖಾಂಶಗಳು, ಇವು ಅಡ್ಡವಾಗಿ ಎಳೆದಿರ್ತಾರೆ, ಇವುಗಳನ್ನು ಉದ್ದವಾಗಿ ಎಳೆದಿರ್ತಾರೆ. ಬಟ್ ಭೂಮಿಯ ಮೇಲೆ ಏನಪ್ಪ ಅಂದ್ರೆ ನಮಗೆ
ನಮಗೆ ಎಲ್ಲಿ ಕಾಣಿಸಂಗಿಲ್ಲ. ಯಾಕಂತಂದ್ರೆ ಇವು ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ರೇಖೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇವನ್ನ ಕೆಲವೊಂದಷ್ಟು ಕಾಲ್ಪನಿಕ ರೇಖೆ ಇರೋದ್ರಿಂದ ಏನಪ್ಪ ಅಂದ್ರೆ ನಾವಿಲ್ಲಿ ಹಾಗಾದ್ರೆ ಈ ಒಂದು ಪ್ರದೇಶದ ವಾತಾವರಣ ಬಹುತೇಕವಾಗಿ ನಿರ್ಣಯಿಸಲಿಕ್ಕೆ ಯಾವ ಕಾರಣೀಭೂತವಾಗಿದೆಯಪ್ಪ ಅಂತಂದ್ರೆ ಅಕ್ಷಾಂಶಗಳು ಕಾರಣವಾಗಿವೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಭೂಗೋಳದ ಮೇಲೆ ಭೂಮಿಯ ಮೇಲೆ ಎಷ್ಟು ಅಕ್ಷಾಂಶಗಳಿದಾವಪ್ಪ ಅಂದ್ರೆ ಸುಮಾರು 181 ಅಕ್ಷಾಂಶಗಳು. ಒಟ್ಟು ಎಷ್ಟು ಅಕ್ಷಾಂಶಗಳಿದಾವೆ ರೀ? 181 ಅಕ್ಷಾಂಶಗಳಿದಾವೆ. ಹಾಗಾದ್ರೆ ಭೂಗೋಳದ ಮೇಲೆ ಅಥವಾ ಭೂಮಿಯ ಮೇಲೆ ಎಷ್ಟು ರೇಖಾಂಶಗಳು ಕಂಡು ಬರುತ್ತಪ್ಪ ಅಂದ್ರೆ 360 ರೇಖಾಂಶಗಳು. ಎಷ್ಟು ಅದಾವ್ರಿ? 360 ರೇಖಾಂಶಗಳು ಇರುವುದನ್ನೇ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವಿಲ್ಲಿ ನೋಡ್ತೀವಿ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಸ್ವಲ್ಪ ಗೊತ್ತಿರಲಿ. ನಮ್ಮ ಮುಂದೆ ಏನಪ್ಪ ಅಂದ್ರೆ ಇದಕ್ಕೆ ಹೆಚ್ಚಿನ ಸಂಬಂಧಪಟ್ಟಂಗೆ ಏನಾದ್ರೂ ಇದು ಸ್ಲೈಡ್ದಾಗ ಇತ್ತಂದ್ರೆ ಅದ್ರ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಅಕ್ಷಾಂಶಗಳು, ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, ವಾತಾವರಣ ಬಿಸಿ ಆಗುವುದು. ವಾತಾವರಣ ಬಿಸಿ ಆಗ್ತೈತಲ್ರಿ. ಈಗ ನೋಡ್ರಿ, ಈಗ ಭಾಳ ಬೇಸಿಗೆ ಬಂತು ನಮಗೆ ತಡ್ಕೊಳಕ್ಕಾಗಂಗಿಲ್ಲ ಸೆಕೆ. ಇದಕ್ಕೆ ಕಾರಣ ಏನು ಅಂತೇಳಿ ಕ್ವಶನ್ಸ್ ಕೇಳಿದಾನ. ಆಪ್ಷನ್ಸ್ ಎ ಸೂರ್ಯನ ನೇರ ಕಿರಣಗಳಿಂದ, ಆಪ್ಷನ್ಸ್ ಬಿ ಜ್ವಾಲಾಮುಖಿ ಹೊರಸೂಸುವಿಕೆಯಿಂದ, ಆಪ್ಷನ್ಸ್ ಸಿ ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ, ಆಪ್ಷನ್ಸ್ ಡಿ ಸಾಗರದಲ್ಲಿನ ಸೆಳೆತ ಮತ್ತು ಪ್ರವಾಹದಿಂದಾಗಿ ಅಂತ ಕೇಳಿದಾನೆ. ಆಪ್ಷನ್ಸ್ ಒಟ್ಟು 4 ಆಪ್ಷನ್ಸ್ಗಳಿದಾವೆ. ಇದಕ್ಕೆ ಸರಿಯಾದ ಆನ್ಸರ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ನೋಡ್ರಿ, ಇಲ್ಲಿ ಆಪ್ಷನ್ಸ್ ಸಿ ಏನೈತಲ್ರಿ, ಭೂಮಿಯಿಂದ ಹೊರಡುವ ವಿಕಿರಣಗಳಿಂದಾಗಿ ಏನಾಗ್ತೈತೆ ಅಂದ್ರೆ ವಾತಾವರಣದಲ್ಲಿ ಏನಪ್ಪ ಅಂದ್ರೆ ನಾವು ಬಿಸಿ ಆಗೋಕೆ ಅಥವಾ ವಾಯುಮಂಡಲದಲ್ಲಿ ಏನಪ್ಪ ಅಂದ್ರೆ ಉಷ್ಣಾಂಶವನ್ನು ಏನು ಮಾಡ್ತೀವಿ ಅಂದ್ರೆ ಕಾಣ್ತೀವಿ. ಸರ್, ಭೂಮಿಯಿಂದ ಹೊರಡುವ ವಿಕಿರಣಗಳಿಂದ ಅಂತ ನೋಡ್ರಿ, ನಾವು ಸೂರ್ಯನಿಂದ ಬರ್ತಕ್ಕಂಥ ನೇರ ಕಿರಣಗಳಿಂದ ನಮಗೆ ಟೆಂಪ್ರೇಚರ್ ಹೆಚ್ಚಾಗಂಗಿಲ್ಲ ರೀ. ಆ ಸೂರ್ಯನ ಕಿರಣಗಳು ಏನಾಗ್ತವಪ್ಪ ಅಂದ್ರೆ ಭೂಮಿಗೆ ಬಂದು ಏನಪ್ಪ ಅಂದ್ರೆ ತಾಗ್ತಾವ. ಭೂಮಿಗೆ ಬಂದು ತಾಗಿದ ನಂತರ ಏನಾಗ್ತದಪ್ಪ ಅಂತಂದ್ರೆ ಭೂಮಿ ಏನಪ್ಪ ಅಂದ್ರೆ ಕಾಯ್ತದ. ಭೂಮಿ ಕಾಯ್ದು ನಂತರ ಅಂತಂದ್ರೆ ಭೂಮಿಯಿಂದ ರಿಫ್ಲೆಕ್ಟ್ ಆಗಿ ಏನಪ್ಪ ಅಂದ್ರೆ ವಿಕಿರಣಗಳು ಹೋಗ್ತಾವ್ರಿ. ಆ ಭೂಮಿಯ ವಿಕಿರಣಗಳಿಂದಾಗಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ವಾತಾವರಣದಲ್ಲಿ ಅಥವಾ ವಾಯುಮಂಡಲದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬರ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಭೂಮಿಯಿಂದ ಹೊರಡುವ ವಿಕಿರಣಗಳಿಂದಾಗಿ ಅಥವಾ ಭೂ ವಿಕಿರಣಗಳಿಂದಾಗಿ ಅತಿ ಹೆಚ್ಚು ಉಷ್ಣಾಂಶ ಕಂಡು ಬರ್ತಕ್ಕಂಥದ್ದು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂತಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್ ರೀ. ನೆಕ್ಸ್ಟ್ ನೋಡ್ರಿ, ಆಪ್ಷನ್ ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಎಷ್ಟು ಇರುತ್ತದೆ, ಡ್ಯಾಶ್ ರಷ್ಟು ಇರುತ್ತದೆ ಅಂತ ಕ್ವಶನ್ಸ್ ಕೇಳ. ಪ್ರತಿ 1 ಸೆಕೆಂಡಿಗೆ ಬೆಳಕಿನ ವೇಗ ಎಷ್ಟಿರ್ತದ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ. ಆಪ್ಷನ್ಸ್ ಎ 3 ಲಕ್ಷ ಕಿಲೋಮೀಟರ್, 3 ಲಕ್ಷ ಫರ್ ಅವರ್ ಪರ್ ಸೆಕೆಂಡ್ ಆಗ್ಬೇಕ್ರಿ. 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ 1.86 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ 3000 ಕಿಲೋಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ನೋಡ್ರಿ 1.86 ಸಾವಿರ ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ ಏನಪ್ಪ ಅಂತಂದ್ರೆ ಬೆಳಕಿನ ವೇಗ ಎಷ್ಟಿರ್ತೈತಪ್ಪ ಅಂತಂದ್ರೆ 3 ಲಕ್ಷ ಕಿಲೋಮೀಟರ್ ಇರ್ತದೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿರ್ತೈತಪ್ಪ ಅಂತಂದ್ರೆ 3 ಲಕ್ಷ ಕಿಲೋಮೀಟರ್ ಏನಪ್ಪ ಅಂದ್ರೆ ಇರುವುದನ್ನು ನೋಡ್ತೀವಿ. ಅಥವಾ ಹಿಂಗೂ ಹೇಳ್ಬೋದು ರೀ, 2,99,460 ಕಿಲೋಮೀಟರ್ ಫರ್ ಸೆಕೆಂಡ್ ಅಂತ ಏನು ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ ಹೇಳ್ತೀವಿ. 1 ಸೆಕೆಂಡಿಗೆ ಅಂದ್ರೆ ಕಣ್ಣು ಮುಚ್ಚಿ ಕಾಣ್ತೀವಿ. ಈಗ ಬೆಳಕು ಎಷ್ಟು ಸ್ಪೀಡ್ ಹೋಗಿರ್ತೈತಪ್ಪ ಅಂದ್ರೆ 3 ಲಕ್ಷ ಕಿಲೋಮೀಟರ್ ನೋಡ್ತೀವಿ. ಅಥವಾ ಎಕ್ಸಾಕ್ಟ್ ಆಗಿ ಡಾಟಾ ಹೇಳ್ಬೇಕಂದ್ರೆ 2,99,460 ಕಿಲೋಮೀಟರ್ ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ವೇಗದಲ್ಲಿ ಏನಪ್ಪ ಅಂದ್ರೆ ಇನ್ನು ಬೆಳಕು ಚಲಿಸ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಎ ಇದಕ್ಕೆ ಸರಿಯಾದ ಆನ್ಸರ್ ಅಂತೇಳಿ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ ಸರ್. ಓಕೆ, ನೆಕ್ಸ್ಟ್ ನೋಡ್ರಿ. ಹಾಗಾದ್ರೆ ಇಲ್ಲೊಂದು ಕ್ವಶನ್ಸ್ ಇದ್ರ ಮೇಲೆ ಒಂದು ಕೊಳಿದ. ಸೂರ್ಯನ ಬೆಳಕು ಏನ್ರಿ ಸೂರ್ಯ ಅಂತ ನೋಡ್ತೀವಿ. ಇದನ್ನು ನಾವು ಸೂರ್ಯ ಅಂತ ನೋಡ್ತೀವಿ. ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲು, ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲು ತೆಗೆದುಕೊಳ್ಳುವ, ಇದು ಭೂಮಿ ಅಂತ ತಿಳ್ಕೊಂಡ್ರಿ. ಇದು ಸೂರ್ಯ, ಇದು ಭೂಮಿ. ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲಿಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದ. ಹೌದ್ರಿ, 8.2 ನಿಮಿಷಗಳು. 8.2 ನಿಮಿಷಗಳು 8 ನಿಮಿಷ 2 ಸೆಕೆಂಡ್ಗಳು ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. 8.2 ಸೆಕೆಂಡ್ಗಳು ಏನಪ್ಪ ಅಂತಂದ್ರೆ ಇದ್ರೊಳಗೆ ಏನಪ್ಪ ಅಂದ್ರೆ ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲಿಕ್ಕೆ ತೆಗೆದುಕೊಳ್ಳುವ ಸಮಯ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಚಂದ್ರ ಅಂತ ಬರ್ತಾನ್ರಿ. ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವಪ್ಪ ಅಂದ್ರೆ ಚಂದ್ರ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವಪ್ಪ ಅಂದ್ರೆ ಚಂದ್ರ ಅಂತ ನೋಡ್ತೀವಿ. ಹಾಗಾದ್ರೆ ಚಂದ್ರನ ಬೆಳಕು ಭೂಮಿಗೆ ಬಂದು ತಲುಪಲಿಕ್ಕೆ ತೆಗೆದುಕೊಳ್ಳುವ ಸಮಯ ಎಷ್ಟು ಉಪ್ಪ ಅಂತಂದ್ರೆ 1.3 ಸೆಕೆಂಡ್ಗಳು. ಎಷ್ಟು ಸೆಕೆಂಡ್ ರೀ? ಸೆಕೆಂಡ್ ಅಂತ ನೋಡ್ತೀವಿ. 1.3 ಸೆಕೆಂಡ್ಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. 1 ನಿಮಿಷ 3 ಸೆಕೆಂಡ್ದೊಳಗೆ ಏನಪ್ಪ ಅಂತಂದ್ರೆ ಚಂದ್ರನ ಬೆಳಕು ಏನಾಗ್ತಪ್ಪ ಅಂದ್ರೆ ಭೂಮಿಗೆ ಬಂದು ತಲುಪದ. 2 ಡಾಟಾ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಾವ. ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ,
71ನೇ ಕ್ವಶನ್, ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖಾಂಶಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಒಂದೇ ಸಮಾನ ಉಷ್ಣಾಂಶ ಅಂತ ಕೇಳಿದಾನ. ಉಷ್ಣಾಂಶ ಅದು ಸಮ ಪ್ರಮಾಣದ ಉಷ್ಣಾಂಶನ ಸೇರಿಸ್ತಕ್ಕಂಥ ರೇಖೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಐಸೋಥರ್ಮ್, ಐಸೋಬಾರ್, ಐಸೋಹೈಡ್ಸ್, ಪ್ಲೆತ್ ಅಂತ ಏನು ಮಾಡಿದ ಅಂದ್ರೆ ಇಲ್ಲಿ ಕೊಟ್ಟಿದ್ದಾನ. ಐಸೋಥರ್ಮ್ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಐಸೋಥರ್ಮ್ಸ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಐಸೋಬಾರ್ ಅಂತಂದ್ರೆ ಏನು? ಸಮ ಪ್ರಮಾಣ, ಬೇರೆ ಬೇರೆ ಭೂಮಿಯ ಮೇಲೆ ಬೇರೆ ಬೇರೆ ಸ್ಥಳಗಳಿರ್ತಕ್ಕಂಥ ಸಮ ಪ್ರಮಾಣದ ಒತ್ತಡವನ್ನ ಸೇರಿಸ್ತಕ್ಕಂಥ, ನಕ್ಷೆ ಮೇಲೆ ಸೇರಿಸ್ತಕ್ಕಂಥ ರೇಖೆಗಳಿಗೆ ಏನಂತಂದ್ರೆ ಐಸೋಬಾರ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಐಸೋಹೈಡ್ಸ್ ಅಂದ್ರೆ ಭೂಮಿಯ ಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿ ಸಮ ಪ್ರಮಾಣದ ಮಳೆ ಆಗತಕ್ಕಂಥದ್ದನ್ನ ಏನಪ್ಪ, ಸಮ ಪ್ರಮಾಣದ ಮಳೆಯನ್ನ ನಕ್ಷೆ ಮೇಲೆ ತೋರಿಸ್ತಕ್ಕಂಥ ಒಂದು ರೇಖೆಗೆ ಏನಪ್ಪ ಅಂದ್ರೆ ಐಸೋಹೈಡ್ಸ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿಯೋದನ್ನ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಿಂಗೆ ಭಾಳ ಐಸೋಥರ್ಮ್ಸ್ ಅಂದ್ರೆ ಐಸೋನೈಪ್ಸ್ ಅಂತಂದ್ರು, ಐಸೋಬಾರ್ ಅಂದ್ರು, ಐಸೋಹೈಡ್ಸ್ ಅಂದ್ರೆ ಏನು, ಈ ರೀತಿ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆಗಳಿರ್ತಾವೆ. ಸ್ವಲ್ಪ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನೀವು ಸರಿಯಾಗಿ ಏನಪ್ಪ ಅಂದ್ರೆ ತಿಳ್ಕೊಳ್ಬೇಕು. ಇದು ಒಂದು ನಿಮ್ಗೆ ಹಿಂಟ್ಸ್ ಅಂತೇಳಿ ಇದ್ರ ಬಗ್ಗೆ ಮತ್ತೆ ಇದರ ಪ್ರಕಾರವಾಗಿ ಏನಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ಕೊಂತ ಹೋಗ್ಬೇಕ್ರಿ. ಐಸೋನೈಪ್ಸ್ ಅಂತಂದ್ರೆ ಏನ್ರಿ? ಐಸೋನೈಪ್ಸ್ ಅಂತಂದ್ರೆ ಒಂದೇ ಬೇರೆ ಬೇರೆ ಸ್ಥಳಗಳಿರ್ತಕ್ಕಂಥ ಒಂದೇ ಪ್ರಮಾಣದ ಮೋಡಗಳನ್ನ ಸರಳ ರೇಖೆಯಲ್ಲಿ ತೋರಿಸೋಕೆ ಏನಪ್ಪ ಅಂದ್ರೆ ಐಸೋನೈಪ್ಸ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಲಾಸ್ಟ್ ಟೈಮ್ ಐಸೋರಿಮ್ಸ್ ಅಂತ ಕರೀದ. ಐಸೋರಿಮ್ಸ್ ಅಂತಂದ್ರೆ ಸಮ ಪ್ರಮಾಣದ ಹಿಮವನ್ನು ಹೊಂದಿರತಕ್ಕಂಥ ಸ್ಥಳಗಳನ್ನ ರೇಖೆ ಮೇಲೆ ತೋರಿಸೋದಕ್ಕೆ ಏನಪ್ಪ ಅಂದ್ರೆ ಐಸೋರಿಮ್ಸ್ ಅಂತ ಏನು ಮಾಡ್ತಾರೆ ಅಂದ್ರೆ ರಿಮ್ಸ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ಏನಪ್ಪ ಅಂದ್ರೆ ಇರ್ತಾವೆ. ಸ್ವಲ್ಪ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ತಿಳ್ಕೊಳ್ಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಗಾಳಿಯಲ್ಲಿರುವ ತೇವವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು? ಆ ಗಾಳಿಯಲ್ಲಿರ್ತಕ್ಕಂಥ ತೇವಾಂಶವನ್ನು ಅಳೆಯಲಿಕ್ಕೆ ಯಾವುದನ್ನು ಉಪಯೋಗ ಮಾಡ್ಕೊಂತ ಕೇಳಿದಾನ. ಆಪ್ಷನ್ಸ್ ನೋಡ್ರಿ, ಬಾರೋಮೀಟರ, ಎನಿಮೋಮೀಟರ, ಹೈಗ್ರೋಮೀಟರ, ನೆಕ್ಸ್ಟ್ ವಿಂಡ್ ವ್ಯಾನ್ ಅಂತೇಳಿ ಕೇಳಿದಾನ. ಇದಕ್ಕೆ ಸರಿಯಾದ ಗಾಳಿಯಲ್ಲಿರ್ತಕ್ಕಂಥ ತೇವಾಂಶವನ್ನು ಅಥವಾ ತೇವವನ್ನು ಅಳತೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಉಪಯೋಗ ಮಾಡ್ಕೊತಕ್ಕಂಥ ಉಪಕರಣ ಯಾವಪ್ಪ ಅಂದ್ರೆ ಹೈಗ್ರೋಮೀಟರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವುದ್ರಿ? ಹೈಗ್ರೋಮೀಟರ್. ಇಲ್ಲಿ ನೋಡ್ರಿ, ಇದೊಂದು ಕೇಳಿದಾನ ಐನಿಮೋಮೀಟರ್ ಅಂತ ಐತಿ. ಗಾಳಿಯ ವೇಗವನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥ ಮಾನ ಯಾವಪ್ಪ ಅಂದ್ರೆ ಎನಿಮೋಮೀಟರ್ ಅಂತ ನೋಡ್ತೀವಿ. ಗಾಳಿ ಇರ್ತಕ್ಕಂಥ ತೇವಾಂಶವನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥ ಉಪಕರಣ ಹೈಗ್ರೋಮೀಟರ್. ಇನ್ನು ಬಾರೋಮೀಟರ್ ಅಂತಂದ್ರೆ ಭೂಮಿಯ ಮೇಲಿನ ಒತ್ತಡವನ್ನು, ಹೌದ್ರಿ, ಭೂಮಿಯ ಮೇಲೆ ಇರ್ತಕ್ಕಂಥ ಒತ್ತಡವನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಬಾರೋಮೀಟರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರ್ಬೇಕ್ರಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ 3 ಹೈಗ್ರೋಮೀಟರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಡೋಲ್ಡ್ರಮ್ ಎಂದರೇನು? ಏನ್ರಿ ಡೋಲ್ಡ್ರಮ್ ಎಂದರೆ ಅಂತ ಏನು ಮಾಡಿದ ಕೊಟ್ಟಾನ. ಬಹಳ ಸಲ ಏನಪ್ಪ ಅಂದ್ರೆ ಇದನ್ನು ಕೇಳ್ತಾನ, ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಇದನ್ನು ಒಂದು ದಿವಸದಾಗ ಅಥವಾ ಒಂದು ನಿಮಿಷನಾಗ ಒಂದು ತಾಸ್ದಾಗ ಇರುವಂಥ ಒಂದು ಲೆಸನ್ಸ್ ಅಲ್ರಿ. ಡೋಲ್ಡ್ರಮ್ ಅಂತ ಬರ್ತದ. ಅಲ್ಲಿ ಆ ಮಾರುತಗಳಂತ ಬರ್ತಾವ. ಆ ಮಾರುತಗಳ ಸಂಬಂಧಪಟ್ಟಂಗೆ ಅಥವಾ ಇಲ್ಲಿ ವಾಯುಮಂಡಲದ ಯಾವುದ್ರ ಭೂಮಿಯ ಮೇಲಿನ ಒತ್ತಡ ಪಟ್ಟಿಗಳು ಅಂತ ಬರ್ತಾವ. ಅದ್ರೊಳಗೆ ಈ ಒಂದು ಟಾಪಿಕ್ ಬರ್ತದ. ಆದರೂ ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಎಷ್ಟು ಅವಶ್ಯಕತೆ ಐತಲ್ರಿ ಅಷ್ಟು ನಾನು ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಪ್ಷನ್ ಸಿ ವಾಣಿಜ್ಯ ಮಾರುತಗಳ ವಲಯ. ನೆಕ್ಸ್ಟ್ ಆಪ್ಷನ್ಸ್ ಬಿ ಅತ್ಯಧಿಕ ಆರ್ದ್ರತೆಯ ವಲಯ. ನೆಕ್ಸ್ಟ್ ಆಪ್ಷನ್ ಸಿ ಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ. ನೆಕ್ಸ್ಟ್ ಆಪ್ಷನ್ಸ್ ಡಿ ಭೂಮಧ್ಯ ರೇಖೆಯುದ್ದಕ್ಕೂ ಇರುವ ಕಡಿಮೆ ಒತ್ತಡ ಪ್ರದೇಶ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನ್ರಿ. ಡೋಲ್ಡ್ರಮ್ ವಲಯ ಅಂತಂದ್ರೆ ಏನು? ಅತ್ಯಧಿಕ ವಾಣಿಜ್ಯ ಮಾರುತಗಳ ವಲಯ ಅಲ್ಲ, ಅತ್ಯಧಿಕ ಆರ್ದ್ರತೆಯ ವಲಯ ಅಲ್ಲ, ಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ, ಭೂಮಧ್ಯ ರೇಖೆ ಉದ್ದಕ್ಕೂ ಇರುವ ಕಡಿಮೆ ಒತ್ತಡ ಪ್ರದೇಶ. ಆಪ್ಷನ್ಸ್ 3 ಏನ್ರಿ? ಭೂಮಿಯ ಮಧ್ಯ ಏನೈತಲ್ರಿ, ಆ ಮಧ್ಯ ರೇಖೆ ಉದ್ದಕ್ಕೂ ಇರತಕ್ಕಂಥ ಒಂದು ಕಡಿಮೆ ಒತ್ತಡ ಪ್ರದೇಶಕ್ಕೆ ನಾವು ಏನು ಕರಿತೀವಿ ಡೋಲ್ಡ್ರಮ್ ವಲಯ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಸ್ವಲ್ಪ ಇಲ್ಲಿ ನೋಡ್ರಿ, ಇದೇನಪ್ಪ ಅಂದ್ರೆ ಭೂಮಿ ಅಂತ ನೋಡ್ತೀವಿ ನಾವು. ಈ ಭೂಮಿಯ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಸಮಭಾಜಕ ವೃತ್ತ ಕಂಡು ಬರ್ತದ. ಆ ಸಮಭಾಜಕ ವೃತ್ತವನ್ನ ಅಥವಾ ನಾವು 0 ಡಿಗ್ರಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಯಾವುದ್ರಿದು? ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸಮಭಾಜಕ ವೃತ್ತ ಅಂತ ಏನು ಮಾಡ್ತಾರೆ ಕರೀತಾರ. ಈ ಸಮಭಾಜಕ ವೃತ್ತಕ್ಕೆ ಏನಂತಂದ್ರೆ ಡೋಲ್ಡ್ರಮ್ ವಲಯ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಥವಾ ಇದನ್ನ ITCZ ಅಂತ ಏನು ಮಾಡ್ತಾರೆ ಕರೀತಾರ. ITCZ ಅಂತ ಕರೀತಾರ, ಡೋಲ್ಡ್ರಮ್ ವಲಯ ಅಂತ ಕರೀತಾರ, ಸಮಭಾಜಕ ವೃತ್ತ ವಲಯ ಅಂತ ಕರೀತಾರ, ಮಹಾವೃತ್ತ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿಬೋದಲ್ಲಿ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆ ಸಮಭಾಜಕ ವೃತ್ತ ಏನೈತಲ್ರಿ, ಭೂಮಧ್ಯ ರೇಖೆ ಉದ್ದಕ್ಕೂ ಇರ್ತಕ್ಕಂಥ ಒಂದು ಕಡಿಮೆ ಒತ್ತಡ ಪ್ರದೇಶ ಅಂತಂದ್ರೆ ಯಾಕೆ ಇದನ್ನ ಕಡಿಮೆ ಒತ್ತಡ ಪ್ರದೇಶ ಅಂತ ಕರೀತಾರಪ್ಪ ಅಂದ್ರೆ ಸೂರ್ಯನ ಕಿರಣಗಳು ವರ್ಷ ಪೂರ್ತಿ ಏನಾಗ್ತಪ್ಪ ಅಂದ್ರೆ ನೇರವಾಗಿ ಈ ವಲಯದಲ್ಲಿ ಬೀಳೋದ್ರಿಂದ ಏನ್ರಿ, ಸೂರ್ಯನ ಕಿರಣಗಳು ವರ್ಷ ಪೂರ್ತಿ ಏನಪ್ಪ ಅಂದ್ರೆ ನೇರವಾಗಿ ಬೀಳೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದ. ಉಷ್ಣಾಂಶ ಅಧಿಕವಾಗಿರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಗಾಳಿ ಏನಪ್ಪ ಅಂದ್ರೆ ಕಾದು ಮೇಲ್ಗಡೆ ಹೋಗೋದ್ರಿಂದ ಏನಪ್ಪ ಅಂದ್ರೆ ಒತ್ತಡ ಏನಪ್ಪ ಅಂದ್ರೆ ಕಡಿಮೆ ಕಂಡು ಬರ್ತದ. ಎಲ್ಲಿ ಉಷ್ಣಾಂಶ ಅಧಿಕವಾಗಿರ್ತದಲ್ರಿ ಏನ್ರಿ, ಒತ್ತಡ ಹೆಚ್ಚಿದ್ದಲ್ಲಿ ಯಾವಾಗ್ರಿ ಒಂದ ನಿಮಿಷ ರೀ, ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ನೋಡ್ರಿ, ಉಷ್ಣಾಂಶ ಎಲ್ಲಿ ಜಾಸ್ತಿ ಇರ್ತದ, ಉಷ್ಣಾಂಶ ಅಥವಾ ಉಷ್ಣತೆ ಅಂತ ನೋಡ್ತೀವಿ.
ಉಷ್ಣಾಂಶ ಎಲ್ಲಿ ಜಾಸ್ತಿ ಇರ್ತೈತಿ ಅಥವಾ ಅಧಿಕವಾಗಿರ್ತೈತಲ್ರಿ ಅಲ್ಲಿ ಒತ್ತಡ ಏನಿರ್ತದಪ್ಪ ಅಂದ್ರೆ ಕಡಿಮೆ ಇರುತ್ತದೆ. ಒತ್ತಡ ಏನಿರ್ತೈತ್ರಿ ಒತ್ತಡ ಏನಿರ್ತದ್ರಿ ಒತ್ತಡ ಏನಂತಂದ್ರೆ ಕಡಿಮೆ ಇರುವುದರ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಎಲ್ಲಿ ಟೆಂಪ್ರೇಚರ್ ಹೆಚ್ಚಿರ್ತದಲ್ರಿ ಅಲ್ಲಿ ಒತ್ತಡ ಏನಪ್ಪ ಅಂದ್ರೆ ಕಡಿಮೆ ಇರ್ತದ. ಇನ್ನು ಉಷ್ಣಾಂಶ ಎಲ್ಲಿ ಕಡಿಮೆ ಇರ್ತದ ಉಷ್ಣಾಂಶ ಅಂತ ನೋಡ್ತೀವಿ ಅಥವಾ ಉಷ್ಣತೆ ಅಂತ ನೋಡ್ತೀವಿ. ಎಲ್ಲಿ ಉಷ್ಣಾಂಶ ಕಡಿಮೆ ಇರ್ತದಲ್ರಿ ಅಲ್ಲಿ ಒತ್ತಡ ಏನಿರ್ತದಪ್ಪ ಅಂದ್ರೆ ಹೆಚ್ಚು ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಉಷ್ಣಾಂಶ ಕಡಿಮೆ ಇತ್ತಪ್ಪ ಅಂತಂದ್ರೆ ಒತ್ತಡ ಹೆಚ್ಚಿರ್ತದ್ರಿ. ಇನ್ನು ಉಷ್ಣಾಂಶ ಹೆಚ್ಚಿತ್ತಂದ್ರೆ ಒತ್ತಡ ಕಡಿಮೆ ಇರ್ತಕ್ಕಂಥದ್ದು ನೋಡ್ತೀವಿ. ಬಟ್ ಈ ಒಂದು ಸಮಭಾಜಕ ವೃತ್ತದಲ್ಲಿ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಉಷ್ಣಾಂಶ ಇರೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿ ಕಡಿಮೆ ಒತ್ತಡ ಪಟ್ಟಿ ಏನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ಅಥವಾ ಕಡಿಮೆ ಒತ್ತಡ ಇರುವುದನ್ನು ನೋಡ್ತೀವಿ. ಅದನ್ನೇ ಏನು ಕರಿತೀವಿ ಅಂದ್ರೆ ಡೋಲ್ಡ್ರಮ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಲಾಸ್ಟ್ ಟೈಮ್ ಗ್ರೂಪ್ ಸಿ ಕೇಳಿದ ಡೋಲ್ಡ್ರಮ್ ಈ ಅಕ್ಷಾಂಶಗಳ ನಡುವೆ ಕಂಡು ಬರುತ್ತದೆ ಅಂದ್ರೆ 0 ದಿಂದ ಉತ್ತರಕ್ಕೆ 5 ಡಿಗ್ರಿ ಸೆಲ್ಸಿಯಸ್ ಸಮಭಾಜಕ ವೃತ್ತ ಅಥವಾ 0 ಡಿಗ್ರಿಯಿಂದ ದಕ್ಷಿಣಕ್ಕೆ 5 ಡಿಗ್ರಿ ಅಕ್ಷಾಂಶ, ಉತ್ತರಕ್ಕೆ 5 ಡಿಗ್ರಿ ಅಕ್ಷಾಂಶ, ದಕ್ಷಿಣಕ್ಕೆ 5 ಡಿಗ್ರಿ ಅಕ್ಷಾಂಶದ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಡೋಲ್ಡ್ರಮ್ ವಲಯ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ. ಕರೆಕ್ಟಾಗಿ ಇದೇ ಡಾಟಾ ನಿಮಗೆ ನೆನಪಿರ್ಬೇಕ್ರಿ. ಆಮ್ಯಾಗ ಇಲ್ಲ ಸರ ಆಮ್ಯಾಗ ಇದು ಸಂಭಾಜಕ ವೃತ್ತ ಮೇಲ್ಗಡೆದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೆಳಗಡೆದು ಮಕರ ಸಂಕ್ರಾಂತಿ ವೃತ್ತ ಇದರ ಮಧ್ಯದಲ್ಲಿ ನಾವು ಡೋಲ್ಡ್ರಮ್ ಹಂಗಿಲ್ಲ. 0 ಡಿಗ್ರಿಯಿಂದ 5 ಡಿಗ್ರಿ ಉತ್ತರಕ್ಕೆ 0 ದಿಂದ ದಕ್ಷಿಣಕ್ಕೆ 5 ಡಿಗ್ರಿ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಡೋಲ್ಡ್ರಮ್ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲೇ ಏನಾಗ್ತಾವಪ್ಪ ಅಂತಂದ್ರೆ ವಾಣಿಜ್ಯ ಮಾರುತಗಳು ಏನ್ರಿ ವಾಣಿಜ್ಯ ಮಾರುತಗಳು ಉತ್ತರದ ವಾಣಿಜ್ಯ ಮಾರುತಗಳು ದಕ್ಷಿಣದ ವಾಣಿಜ್ಯ ಮಾರುತಗಳು ಏನಪ್ಪ ಅಂದ್ರೆ ಇದೇ ಡೋಲ್ಡ್ರಮ್ ವಲಯದಲ್ಲಿ ಏನಪ್ಪ ಅಂದ್ರೆ ಬಂದು ಸಂಧಿಸುತ್ತವೆ. ಏನ್ರಿ ಇಲ್ಲೇ ಈ ಒಂದು ವಲಯದಲ್ಲಿ ಏನಪ್ಪ ಅಂದ್ರೆ ವಾಣಿಜ್ಯ ಮಾರುತಗಳು ಏನಪ್ಪ ಅಂದ್ರೆ ಬಂದು ಸಲ್ಲಿಸ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಆ ಮಾರುತಗಳು ಬಂದಾಗ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಂತೀನಿ. ಬಟ್ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಭೂಮಧ್ಯ ರೇಖೆ ಉದ್ದಕ್ಕೂ ಇರ್ತಕ್ಕಂಥ ಕಡಿಮೆ ಒತ್ತಡ ಪ್ರದೇಶ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಹೊಂದಿಸಿ ಬರೀ ಅಂತ ಕೇಳಿದಾನು. ಹೊಂದಿಸಿ ಬರೀ ಕೊಟ್ಟ ಇಲ್ಲಿ ಮಾರುತಗಳು ಕೇಳಿದಾನೆ ನೋಡ್ರಿ. ಇಲ್ಲಿ ಆವರ್ತ ಮಾರುತಗಳು ಅಂತ ಬರ್ತಾವ್ರಿ. ಆವರ್ತ ಮಾರುತಗಳನ್ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆವರ್ತ ಮಾರುತಗಳು ಅಂತ ನೋಡ್ತೀವಿ. ಆವರ್ತ ಮಾರುತಗಳು ಅಂತಂದ್ರೆ ಸೈಕ್ಲೋನ್ ಅಂತ ಏನು ಕರಿತೀವಲ್ರಿ ಆ ಸೈಕ್ಲೋನ್ಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಬೇರೆ ಹೆಸರುಗಳಿಂದ ಏನಪ್ಪ ಕರೆಯುವುದನ್ನು ಏನು ಮಾಡ್ತೀವಿ. ಹರಿಕೇನು, ಸೈಕ್ಲೋನು, ಟೈಫೋನು, ವಿಲ್ಲಿ ಅಂತೇಳಿ ಕೇಳಿದಾನ. ಇಲ್ಲಿ ನೋಡ್ರಿ ಇದಕ್ಕೆ ಹೊಂದಿಸಿ ಪಟ್ಟಿ ಆಡೋದ್ರೊಳಗೆ ಕೇಳಿದಾನ. ಹರಿಕೇನ್ ಅಂತೇಳಿ ಈ ಒಂದು ಸೈಕ್ಲೋನನ್ನು ಅಥವಾ ನಾವು ಚಂಡಮಾರುತನ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಆ ಹರಿಕೇನ್ ಅಂತೇಳಿ ಯಾವ ಒಂದು ರಾಷ್ಟ್ರದಲ್ಲಿ ಹರಿಕೇನ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರಪ್ಪ ಅಂತಂದ್ರೆ ಹರಿಕೇನ್ ಅಂತೇಳಿ USA. ಇಲ್ಲಿ ನೋಡ್ರಿ ಇಲ್ಲಿ ಹರಿಕೇನ್ ಒಂದೇದು ಆಪ್ಷನ್ಸ್ 1 ಹರಿಕೇನ್ ಅಂತಂದ್ರೆ USA ಒಳಗೆ ಅಮೆರಿಕಾದೊಳಗೆ ಹರಿಕೇನ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ ಆವರ್ತ ಮಾರುತಗಳನ್ನ. ಸೈಕ್ಲೋನ್ ಅಂತೇಳಿ ಅಂತಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿ ಏನು ಕರೀತಾರೆ ಸೈಕ್ಲೋನ್ ಅಂತ ಕರೀತಾರೆ. ನೆಕ್ಸ್ಟ್ ಚೀನಾದೊಳಗೆ ಏನಪ್ಪ ಅಂದ್ರೆ ಟೈಫೋನ್ ಅಂತ ಕರೀತಾರೆ. ಚೀನಾದೊಳಗೆ ಏನ್ರಿ ಟೈಫೋನ್ ಅಂತ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಆವರ್ತ ಮಾರುತಗಳನ್ನ ಕರೀತಾರೆ ಅಥವಾ ಸೈಕ್ಲೋನ್ ಮಾರುತಗಳನ್ನ ಕರೀತಾರೆ. ಆಸ್ಟ್ರೇಲಿಯಾದೊಳಗೆ ಅದನ್ನ ಏನು ಕರೀತಾರಪ್ಪ ಅಂದ್ರೆ ವಿಲ್ಲಿ ಅಂತ ಕರೀತಾರೆ. ಏನಂತ ಕರೀತಾರೆ ವಿಲ್ಲಿ ಅಂತ ಕರೆಯೋದ್ರಲ್ಲಿ ಏನು ಮಾಡ್ತೀವಿ ಅಂತ ನೋಡ್ತೀವಿ. ನಮ್ಮ ಭಾರತದೊಳಗೆ ಏನಪ್ಪ ಅಂದ್ರೆ ಸೈಕ್ಲೋನ್ ಅಂತ ಕರೀತಾರೆ. ಆಮೇಲೆ ಏನಪ್ಪ ಅಂದ್ರೆ ಭಾರತದೊಳಗೆ ಸೈಕ್ಲೋನ್ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಇನ್ನು ಅಮೇರಿಕ ಮತ್ತು ಏನಪ್ಪ ಅಂದ್ರೆ ವೆಸ್ಟ್ ಇಂಡೀಸ್ ಒಳಗೆ ಏನಪ್ಪ ಅಂದ್ರೆ ಹರಿಕೇನ್ ಅಂತ ಕರೀತಾರೆ. ನೆಕ್ಸ್ಟ್ ಯುರೋಪ್ ಮತ್ತು ಇಂಗ್ಲೆಂಡ್ ಒಳಗೆ ಏನಂತ ಅಂದ್ರೆ ಇದನ್ನ ಡಿಪ್ರೆಷನ್ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಯಾವ್ದ್ರಿ ಆವರ್ತ ಮಾರುತಗಳನ್ನ. ಆಸ್ಟ್ರೇಲಿಯಾದಾಗ ವಿಲ್ಲಿ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ನೆಕ್ಸ್ಟ್ ರಷ್ಯಾದೊಳಗೆ ವರ್ಲ್ಫೋಲ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಈ ರೀತಿ ಏನಪ್ಪ ಅಂದ್ರೆ ಈ ಆವರ್ತ ಮಾರುತಗಳಂತ ಸೈಕ್ಲೋನ್ಗಳನ್ನ ಏನಪ್ಪ ಅಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಏನಪ್ಪ ಅಂದ್ರೆ ಆಯಾ ರಾಷ್ಟ್ರದಲ್ಲಿ ಏನಪ್ಪ ಅಂದ್ರೆ ಅನೇಕ ಹೆಸರುಗಳಿಂದ ಕರೀತಾರೆ. ಬಟ್ ಈ ರೀತಿ ಏನಪ್ಪ ಅಂದ್ರೆ ಹೊಂದಿಸಿ ಬರ್ತಕ್ಕಂಥ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾನ. ನೀವು ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಕರೆಕ್ಟಾಗಿ ಗುಂಡು ಹಾಕ್ಬೇಕ್ರಿ. ಹೌದ್ರಿ ಸರಿಯಾಗಿ ಇದು ಈ ರೀತಿ ಹೊಂದಾಣಿಕೆ ಐತೆ. ಹರಿಕೇನ USA, ಸೈಕ್ಲೋನ ಭಾರತ, ಟೈಫೋನ್ ಚೀನಾ, ವಿಲ್ಲಿ ಆಸ್ಟ್ರೇಲಿಯಾ. ನೆಕ್ಸ್ಟ್ ನೋಡ್ರಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾದದ್ದು. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಅಲ್ಲ ಚಳಿಗಾಲ ಬಂತಂತಂದ್ರೆ ಈ ಬಂಗಾಳ ಕೊಲ್ಲಿ ಒಳಗೆ ಏನಾಗ್ತಾವಪ್ಪ ಅಂತಂದ್ರೆ ಚಂಡಮಾರುತಗಳು ಉಂಟಾಗ್ತಾವ. ಇದಕ್ಕೆ ಕಾರಣ ಏನು ಅಂತ ಏನು ಮಾಡಿದಾನ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನ. ಆಪ್ಷನ್ಸ್ A ಕಡಿಮೆ ಒತ್ತಡ, ಆಪ್ಷನ್ಸ್ B ಸಮುದ್ರದ ಮೇಲೆ ಕಡಿಮೆ ತಾಪಮಾನ, ಆಪ್ಷನ್ಸ್ D ನಿಧಾನವಾದ ಮಂದವಾದ ಗಾಳಿ, ಆಪ್ಷನ್ಸ್ D A ಮತ್ತು C. 4 ಆಪ್ಷನ್ಸ್ ಅದಾವ್ರಿ. ಇಲ್ಲಿ ನೋಡ್ರಿ ಆಪ್ಷನ್ಸ್ D ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಆಗಿರ್ತದ. ಯಾಕಂದ್ರೆ ಕಡಿಮೆ ಒತ್ತಡ ಮತ್ತು ಸಮುದ್ರದ ಮೇಲೆ ಕಡಿಮೆ ತಾಪಮಾನ ಇರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಮತ್ತು ಕಡಿಮೆ ಒತ್ತಡ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ವಾಯುಭಾರ ಕುಸಿತ ಉಂಟಾಗ್ತದ. ಯಾವಾಗ ವಾಯು ನೋಡ್ರಿ ಈ ಧ್ರುವ ಪ್ರದೇಶದಿಂದ ಬರ್ತಕ್ಕಂಥ ಶೀತ ಮಾರುತಗಳು ಮತ್ತು ಸಮಭಾಜಕ ವೃತ್ತದಿಂದ ಹೋಗ್ತಕ್ಕಂಥ ಉಷ್ಣ ಮಾರುತಗಳು ಏನಾಗ್ತಪ್ಪ ಅಂದ್ರೆ ಸಂಧಿಸೋದ್ರಿಂದ ಏನಾಗ್ತಪ್ಪ ಅಂದ್ರೆ ಉಷ್ಣಭರಿತವಾಗಿರ್ತಕ್ಕಂಥ ಮಾರುತಗಳು ಮೇಲ್ಗಡೆ ಹೋಗ್ತಾವ್ರಿ. ಶೀತ ಮಾರುತಗಳು ಏನಪ್ಪ ಅಂದ್ರೆ ಭಾರವಾಗಿರೋದ್ರಿಂದ ಇವು ಕೆಳಗಡೆ ಉಳಿತಾವ. ಈ ರೀತಿ ಆಗೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅಲ್ಲಿ
ವಾಯುಭಾರ ಕುಸಿತ ಉಂಟಾಗ್ತದ. ವಾಯುಭಾರ ಕುಸಿತ ಉಂಟಾಗುವುದರಿಂದ ಏನಾಗ್ತದ, ಈ ಒಂದು ಬಂಗಾಳ ಕೊಲ್ಲಿಯಲ್ಲಿ ಏನಪ್ಪ ಅಂದ್ರೆ ಚಂಡಮಾರುತಗಳು ಬೀಸುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಮಾರುತಗಳ ಟಾಪಿಕ್ ಒಳಗೆ ನೀವು ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತೀರಾ, ಅಧ್ಯಯನ ಮಾಡ್ತೀವಿ. ಅದ್ರ ಬಗ್ಗೆ ಮಾರುತಗಳ ಟಾಪಿಕ್ ಏನಾದರೂ ತೊಗೊಂಬನ್ನಿ ಅಂದ್ರೆ ಅದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀನಿ ರೀ. ಮಾರುತಗಳಂತ ಬರ್ತಾವ್ರಿ, ಅಲ್ಲಿ ನಿರಂತರ ಮಾರುತಗಳಂತ ಬರ್ತಾವ, ಮಾನ್ಸೂನ್ ಮಾರುತಗಳು ಅಥವಾ ನಿಯತಕಾಲಿಕ ಮಾರುತಗಳಂತ ನೋಡ್ತೀವಿ, ಮತ್ತು ಸ್ಥಳೀಯ ಮಾರುತಗಳಂತ ನೋಡ್ತೀವಿ, ಅನಿಶ್ಚಿತ ಮಾರುತಗಳಂತೇಳಿ ಏನ್ರಿ ಪ್ಲಾನೆಟರಿ ವಿಂಡ್ಸ್, ಆಮ್ಯಾಗ ಏನಪ್ಪ ಅಂದ್ರೆ ಸೀಸನೇಬಲ್ ವಿಂಡ್ಸ್, ಲೋಕಲ್ ವಿಂಡ್ಸ್, ವೈರಬಲ್ ವಿಂಡ್ಸ್ ಅಂತೇಳಿ 4 ಟೈಪ್ಸ್ ಇರ್ತಕ್ಕಂಥ ಮಾರುತಗಳು ಕಂಡು ಬರ್ತಾವೆ. ಮತ್ತು ಅದ್ರೊಳಗೆ ಮತ್ತೆ ಬೇರೆ ಬೇರೆ ಮಾರುತಗಳು, ಮತ್ತು 4ರೊಳಗೆ ಮತ್ತೆ ಬೇರೆ ಮಾರುತಗಳು ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅದು ಮಾರುತಗಳ ಟಾಪಿಕ್, ಅದರ ಸಪ್ರೇಟ್ ಆಗಿ ಅದನ್ನು ವಿಡಿಯೋ ಮಾಡ್ಕೊಂಡು ಏನಪ್ಪ ಅಂದ್ರೆ ಡೀಟೇಲ್ ಆಗಿ ನಿಮ್ಗೆ ಇಲ್ಲಿ ಹೇಳ್ಕೊಂತ ಹೋಗ್ತೀನಿ. ಬಟ್ ಇದಕ್ಕೆ ಸರಿಯಾದ ಆನ್ಸರ್ ಯಾವತ್ತಪ್ಪ, ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ಸರಿಯಾದ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಯಾವ ಮೋಡಗಳಿಂದ ಧಾರಾಕಾರ ಮಳೆ ಸುರಿಯುತ್ತದೆ ಅಂತ ಕೇಳಿದಾನೆ. ಯಾವ ಮೋಡದಿಂದ ಧಾರಾಕಾರವಾಗಿರ್ತಕ್ಕಂಥ ಮಳೆ ಸುರಿಯುತ್ತದೆ ಅಂತ ಕೇಳಿದಾನ. ಇಲ್ಲಿ ಆಪ್ಷನ್ಸ್ ಎ ರಾಶಿ ವೃಷ್ಟಿ ಮೋಡಗಳು, ವೃಷ್ಟಿ ಪದರ ಮೋಡಗಳು, ಪದರು ರಾಶಿ ಮೋಡಗಳು, ನೆಕ್ಸ್ಟು ಹಿಮಕಣ ಮೋಡಗಳು ಅಂತೇಳಿ 4 ಆಪ್ಷನ್ಸ್ ಇದಾವೆ. ಇದನ್ನು ಭಾಳ ಸಲ ರಿಪೀಟ್ ಕೇಳಿದಾನ್ರಿ, ಭಾಳ ಏನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಬಟ್ ಯಾವ ಮೋಡಗಳಿಂದ ಧಾರಾಕಾರ ಮಳೆನೂ ಆಗ್ತದೆ, ಎಲ್ಲ ಮೋಡಗಳಿಂದ ಮಳೆ ಆಗ್ತದೆ, ಎಲ್ಲ ಮೋಡಗಳಿಂದ ಮಳೆ, ಕೆಲವೊಂದಿಷ್ಟು ಮೋಡಗಳಿಂದ ಮಳೆ ಆಗ್ತದೆ. ಬಟ್ ಧಾರಾಕಾರವಾಗಿರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಮಳೆ ಯಾವುದರಿಂದ ಆಗ್ತದಪ್ಪ ಅಂದ್ರೆ ರಾಶಿ ವೃಷ್ಟಿ ಮೋಡಗಳಂತ ನೋಡ್ತೀವಿ. ನಿಂಬೋ ಸ್ಟಾಟಸ್ ಮೋಡಗಳಂತ ಕಂಡು ಬರ್ತಾವ್ರಿ. ಆ ರಾಶಿ ವೃಷ್ಟಿ ಮೋಡ ಅಥವಾ ನಿಂಬೋ ಸ್ಟಾಟಸ್ ಅಂತ ನೋಡ್ತೀವಿ. ಆ ಮೋಡಗಳಿಂದ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಧಾರಾಕಾರವಾಗಿರ್ತಕ್ಕಂಥ ಗುಡುಗು, ಸಿಡಿಲು, ಮಿಂಚು ಸಹಿತವಾಗಿರ್ತಕ್ಕಂಥ ಮಳೆ ಆಗ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ರಾಶಿ ವೃಷ್ಟಿ ಮೋಡಗಳಂತೇಳಿ ನಾವಿಲ್ಲಿ ನೋಡ್ತೀವಿ ಸರ್. ನೋಡ್ರಿ, ಮೋಡ ಅಂತಂದ್ರೆ ಏನ್ರಿ, ಭೂಮಿ ವಾಯುಮಂಡಲದಲ್ಲಿರ್ತಕ್ಕಂಥ ಒಂದು ತೇವಾಂಶ ಏನಪ್ಪ ಅಂದ್ರೆ ಘನೀಕರಣಗೊಂಡು ನಿರ್ಮಾಣಗೊಂಡಿರ್ತಕ್ಕಂಥ ಹಿಮಕಣ ರಾಶಿಗಳಿಗೆ ನಾವು ಏನಂತಂದ್ರೆ ಮೋಡಗಳು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಹೌದ್ರಿ, ಈ ಮೋಡಗಳಲ್ಲಿ ಏನಪ್ಪ ಅಂದ್ರೆ ಸುಮಾರು ಎಷ್ಟು ವಿಧಗಳಿದಾವಪ್ಪ ಅಂದ್ರೆ 3 ವಿಧಗಳಿದಾವೆ. ಟೋಟಲ್ ಮೋಡಗಳಲ್ಲಿ ಎಷ್ಟು ವಿಧಗಳಪ್ಪ ಅಂದ್ರೆ 3 ವಿಧಗಳು ಇರುವುದನ್ನು ನೋಡ್ತೀವಿ. ಇಲ್ಲಿ ಇಂಗ್ಲೆಂಡಿನ ಒಬ್ಬ ಲೂಕ್ ಹೋವರ್ಡ್ ಅಂತೇಳಿ, ಲೂಕ್ ಹೋವರ್ಡ್ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ ಲೂಕ್ ಹೋವರ್ಡ್ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ 1803 ಒಳಗೆ 1803 ಒಳಗೆ ಏನಪ್ಪ ಅಂದ್ರೆ ಒಂದು ಲೇಖನವನ್ನು ಬರೀತಾರೆ. ಯಾವ ಲೇಖನಪ್ಪ ಅಂದ್ರೆ ಆನ್ ಮಾಡಿಫಿಕೇಶನ್ ಆಫ್ ಕ್ಲೌಡ್ಸ್ ಅಂತೇಳಿ, ಅಂತೇಳಿ ಒಂದು ಲೇಖನ ಬರೀತಾರೆ. ಆನ್ ಮಾಡಿಫಿಕೇಶನ್ ಆಫ್ ಕ್ಲೌಡ್ಸ್ ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಮೋಡಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ 3 ವಿಧಗಳಾಗಿ ಏನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡ್ತಾರೆ. ಎಷ್ಟು ವಿಧಗಳಾಗಿ? 3 ವಿಧಗಳಾಗಿ ವಿಂಗಡಣೆ ಮಾಡ್ತಾರ. ಒಂದು ಯಾವಪ್ಪ ಅಂದ್ರೆ ಕೆಳಮಟ್ಟದ ಮೋಡಗಳಂತೇಳಿ, ನೆಕ್ಸ್ಟ್ ಎರಡನೇದು ಯಾವಪ್ಪ ಅಂದ್ರೆ ಮಧ್ಯದ ಮೋಡಗಳು, ಮಧ್ಯಂತರ ಮೋಡಗಳು ಅಥವಾ ಮಧ್ಯದ ಮೋಡಗಳು ಅಂತ ನೋಡ್ತೀವಿ. ನೆಕ್ಸ್ಟ್ ಮೂರನೇದು ಯಾವಪ್ಪ ಅಂದ್ರೆ ಇನ್ನು ಉನ್ನತ ಮೋಡಗಳು ಅಂತೇಳಿ. ಯಾವ ಮೋಡಗಳ್ರಿ? ಉನ್ನತ ಮೋಡಗಳು ಅಂತೇಳಿ. ಲೋ ಕ್ಲೌಡ್ಸ್, ಮೀಡಿಯಂ ಕ್ಲೌಡ್ಸ್, ನೆಕ್ಸ್ಟ್ ಹೈ ಕ್ಲೌಡ್ಸ್ ಅಂತೇಳಿ 3 ವಿಧದ ಇಲ್ಲಿ ಮೋಡಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಅವರು ತಿಳಿಸ್ಕೊಡ್ತಾರ. ಮತ್ತು ಇದ್ರೊಳಗೆ ಏನಪ್ಪ ಅಂದ್ರೆ ಟೋಟಲ್ ಮತ್ತು ಸಬ್ ಎಷ್ಟಪ್ಪ ಅಂದ್ರೆ 10 ಮೋಡಗಳು ಇರುವುದನ್ನು ಏನು ಮಾಡ್ತೀವಿ ನಾವು. ಟೋಟಲ್ ಎಷ್ಟು ಮೋಡಗಳಿದಾವಪ್ಪ ಅಂದ್ರೆ 10 ಮೋಡಗಳು. ಇಲ್ಲಿ ಕೆಳಮಟ್ಟದ ಮೋಡಗಳಿಗೆ ಮತ್ತೆ 4 ಮೋಡಗಳಿದಾವ್ರಿ. ಮಧ್ಯಂತರ ಮೋಡಗಳಿಗೆ ಅಥವಾ ಮಧ್ಯದ ಮೋಡಗಳಿಗೆ ಏನಪ್ಪ ಅಂದ್ರೆ 3 ಮೋಡಗಳಿಗೂ ಅದಾವ. ಉನ್ನತ ಮೋಡಗಳಿಗೆ ಮತ್ತೆ ಏನಪ್ಪ ಅಂದ್ರೆ 3 ವಿಧಗಳಾಗಿ ಏನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡ್ತಾರೆ. ಅದ್ರೊಳಗೆ ಈ ಕೆಳಮಟ್ಟದ ಮೋಡಗಳದಾವಲ್ರಿ, ಕೆಳಮಟ್ಟದ ಮೋಡಗಳು ಏನಪ್ಪ ಅಂದ್ರೆ ಸುಮಾರು ಸಮುದ್ರ ಮಟ್ಟದಿಂದ ಏನಪ್ಪ ಅಂದ್ರೆ ಎಷ್ಟು ಎತ್ತರದಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಸುಮಾರು ಸಮುದ್ರ ಮಟ್ಟವನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. 2.5 ಕಿಲೋಮೀಟರ್ ಅಥವಾ ಭೂಮಿಯ ಮೇಲ್ಭಾಗದಿಂದ ಅಥವಾ ಸಮುದ್ರ ಮಟ್ಟದಿಂದ 2.5 ಕಿಲೋಮೀಟರ್ ಎತ್ತರದಲ್ಲಿ ಏನಪ್ಪ ಅಂದ್ರೆ ಈ ಕೆಳಮಟ್ಟದ ಮೋಡಗಳು ಲೋ ಕ್ಲೌಡ್ಸ್ ಏನಪ್ಪ ಅಂದ್ರೆ ಕಂಡು ಬರ್ತಾವ. ಕಂಡು ಬರೋದ್ರಿಂದ ಆ ಕೆಳಮಟ್ಟದ ಮೋಡಗಳು ಏನಪ್ಪ ಅಂದ್ರೆ ರಾಶಿ ವೃಷ್ಟಿ ಮೋಡಗಳಂತ ಒಂದಿದೆ. ಅಲ್ಲಿ ಏನಪ್ಪ ಅಂದ್ರೆ ಪದರು ರಾಶಿ ಮೋಡಗಳು, ಪದರ ಮೋಡಗಳು, ರಾಶಿ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು ಅಂತೇಳಿ ಈ ರೀತಿಯಾಗಿ ಏನಪ್ಪ ಅಂದ್ರೆ ಬರ್ತಾವ. ಆ ರಾಶಿ ವೃಷ್ಟಿ ಮೋಡಗಳು ಏನಪ್ಪ ಅಂದ್ರೆ ಕೆಳ ಮೋಡಗಳಲ್ಲಿ ಒಂದು ವಿಧ ಇದೆ. ಆ ರಾಶಿ ವೃಷ್ಟಿ ಮೋಡಗಳ ಮುಖಾಂತರವಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ಕೆಳಮಟ್ಟದ ಮೋಡಗಳು 4 ವಿಧಗಳು, ಮತ್ತು ಮಧ್ಯಂತರ ಮೋಡಗಳದಾವ್ರಿ. ಮಧ್ಯಂತರ ಮೋಡಗಳು ಮತ್ತೆ 3 ವಿಧಗಳದಾವ್ರಿ. ಉನ್ನತ ಪದರ ಮೋಡಗಳು, ಉನ್ನತ ಪದರ ಮೋಡಗಳು, ಉನ್ನತ ರಾಶಿ ಮೋಡಗಳು, ವೃಷ್ಟಿ ಪದರ ಮೋಡಗಳು ಅಂತೇಳಿ ಮತ್ತೆ 3 ವಿಧಗಳು ಬರ್ತಾವ್ರಿ. ನೆಕ್ಸ್ಟ್ ಉನ್ನತ ಮೋಡಗಳು ಮತ್ತೆ 3 ವಿಧಗಳು ಯಾವುದ್ರಿ? ಹಿಮಕಣ ಮೋಡಗಳು, ಹಿಮಕಣ ರಾಶಿ ಮೋಡಗಳು, ಹಿಮಕಣ ಪದರ ಮೋಡಗಳು ಅಂತ ಬರ್ತಾವ್ರಿ. ಭಾಳ ಮೋಡಗಳ ಬಗ್ಗೆ ಏನಪ್ಪ ಅಂದ್ರೆ ಭಾಳ ಡೀಪ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಐತ್ರಿ. ಅದು ಯಾವಾಗಾದ್ರೆ ನಿಮ್ಗೆ ಏನಪ್ಪ ಅಂದ್ರೆ ನಾನು ಡೀಟೇಲಾಗಿ ಏನಪ್ಪ ಅಂದ್ರೆ ಮೋಡಗಳ ಬಗ್ಗೆ ಕ್ಲಾಸ್ ಏನಪ್ಪ ಅಂದ್ರೆ ಬಗ್ಗೆ ನಾನು ಡೀಟೇಲಾಗಿ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಬಟ್ ನಾವು ಇಲ್ಲಿ ಕ್ವಶನ್ಸ್ ಅಂತ ತೆಗೆದುಕೊಂಡಾಗ ರಾಶಿ ವೃಷ್ಟಿ ಮೋಡಗಳು ಏನಪ್ಪ ಅಂದ್ರೆ ಅತಿ ಹೆಚ್ಚು ಧಾರಾಕಾರವಾಗಿರ್ತಕ್ಕಂಥ ಮಳೆಯನ್ನು ತೋರ್ತಕ್ಕಂಥ ಮೋಡಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ವೃಷ್ಟಿ ಪದರ ಮೋಡಗಳು ಅಂತ ಐತ್ರಿ. ಈ ವೃಷ್ಟಿ ಪದರ ಮೋಡಗಳು ಸಹ ಏನಪ್ಪ ಅಂದ್ರೆ ಮಳೆಯನ್ನು ತರ್ತಾವೆ. ಬಟ್
ಸಾಧಾರಣ ಮಳೆಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಉಂಟು ಮಾಡ್ತಾವ. ಇವು ಗುಡುಗು ಸಿಡಿಲು ರಹಿತವಾಗಿರ್ತಕ್ಕಂಥ ಸಹಿತವಾದ ಮಳೆಗಳಾದ್ರೆ ಇವು ಗುಡುಗು ಸಿಡಿಲು ಸಹಿತ ಇದು ರಹಿತ ಮಳೆಯನ್ನು ಉಂಟು ಮಾಡ್ತದ, ಇದು ಮಳೆಯನ್ನು ತರ್ತದ. ಬಟ್ ರಾಶಿ ವೃಷ್ಟಿ ಮೋಡಗಳು ಏನಪ್ಪ ಅಂದ್ರೆ ಅತಿ ಹೆಚ್ಚು ದೀರ್ಘವಾಗಿರ್ತಕ್ಕಂಥ ನಿರಂತರ ಮಳೆಯನ್ನು ಏನು ಮಾಡ್ತಾವಪ್ಪ ಅಂದ್ರೆ ಸುರಿಸ್ತಾವ. ಆಪ್ಷನ್ಸ್ ಎ ಅದಕ್ಕೆ ಸರಿಯಾದ ಆನ್ಸರ್. ಆಪ್ಷನ್ಸ್ ನೋಡ್ರಿ. ನೆಕ್ಸ್ಟ್ ಲಾಸ್ಟ್ 77 ಕ್ವಶನ್ಸ್ ರೀ. ಚಿಕ್ಕದಾದ ಮಳೆ ಹನಿಗಳು ದುಂಡನೆಯ ಆಕಾರದಲ್ಲಿರುವುದಕ್ಕೆ ಕಾರಣ ಅಂತ ಕೇಳಿದಾನ. ಇಲ್ಲಿ ಮಳೆ ಹನಿಗಳಿದಾವಲ್ರಿ, ಸಿ ಗುಂಪ ಕೇಳಿದಾನ್ರಿ, ಮಳೆ ಹನಿಗಳು ಗೋಲಾಕಾರವಾಗಿರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾನ. ಆಪ್ಷನ್ಸ್ ನೋಡ್ರಿ. ಗುರುತ್ವ, ಆಪ್ಷನ್ಸ್ ಡಿ ವಾತಾವರಣದ ಒತ್ತಡ, ಸ್ನಿಗ್ಧತೆ, ಮೇಲ್ಮೈ ಸೆಳೆತ. ಸರ್ಪೆಸ್ಟೆನ್ಸ್ ಅಥವಾ ಮೇಲ್ಮೈ ಸೆಳೆತ ಅಂತ ನೋಡ್ತೀವಿ. ಸರ್ಪೆಸ್ಟೆನ್ಸ್ ಅಥವಾ ಮೇಲ್ಮೈ ಸೆಳೆತ ಇದಕ್ಕೆ ಏನಪ್ಪ ಕಾರಣವಾಗಿರೋದ್ರಿಂದ ಏನಪ್ಪ ಅಂದ್ರೆ ಈ ಚಿಕ್ಕದಾಗಿರ್ತಕ್ಕಂಥ ಮಳೆ ಹನಿಗಳು ಏನಾಗಿರ್ತಪ್ಪ ಅಂತಂದ್ರೆ ಇವು ಗೋಲಾಕಾರವಾಗಿ ಕಾಣ್ಲಿಕ್ಕೆ ಏನಪ್ಪ ಅಂದ್ರೆ ಕಾರಣ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಆನ್ಸರ್ ರೀ. ಆಪ್ಷನ್ಸ್ ಡಿ ಸರಿಯಾದ ಆನ್ಸರ್ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ 70 ಸುಂಡಾ ಜಲಸಂಧಿಯು ಬೇರ್ಪಡಿಸುವ ಪ್ರದೇಶಗಳೆಂದರೆ. ಸುಂಡಾ ಜಲಸಂಧಿ ಅಂತ ಕಂಡು ಬರ್ತದ. ಆ ಸುಂಡಾ ಜಲಸಂಧಿನ ಬೇರ್ಪಡಿಸ್ತಕ್ಕಂಥ ಒಂದು ಜಲಸಂಧಿ ಸುಂಡಾ ಜಲಸಂಧಿ ಯಾವುದನ್ನ ಯಾವ ಪ್ರದೇಶಗಳನ್ನು ಬೇರ್ಪಡಿಸ್ತದೆ ಅಂತ ಕೇಳಿದ. ಆಪ್ಷನ್ಸ್ ನೋಡ್ರಿ. ಆಪ್ಷನ್ಸ್ ಎ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾ, ಸುಮಾತ್ರ ಮತ್ತು ಜಾವಾ, ನೆಕ್ಸ್ಟ್ ಉತ್ತರ ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣ ನ್ಯೂಜಿಲ್ಯಾಂಡ್ ಅಂತ ನೋಡ್ತೀವಿ. ನೆಕ್ಸ್ಟ್ ಆಪ್ಷನ್ಸ್ ಡಿ ಮಲೇಷಿಯಾ ಮತ್ತು ಸಿಂಗಪೂರ್. ಇಲ್ಲಿ 4 ಆಪ್ಷನ್ಸ್ ಅದಾವೆ. ಈ ಸುಂಡಾ ಜಲಸಂಧಿ ಏನಂತಿಲ್ರಿ, ಈ ಸುಂಡಾ ಜಲಸಂಧಿ ಯಾವುದನ್ನ ಬೇರ್ಪಡಿಸ್ತೈತಿ ಅಂತಂದ್ರೆ ಈ ಸುಮಾತ್ರ ಮತ್ತು ಜಾವಾ ದ್ವೀಪಗಳನ್ನ ಏನ್ರಿ, ಸುಮಾತ್ರ ಮತ್ತು ಜಾವಾ ದ್ವೀಪಗಳು ಅಂತ ನೋಡ್ತೀವಿ. ಈ ಸುಮಾತ್ರ ಮತ್ತು ಜಾವಾ ದ್ವೀಪಗಳನ್ನ ಏನ್ ಮಾಡ್ತಪ್ಪ ಅಂದ್ರೆ ಸುಂಡಾ ಜಲಸಂಧಿ ಬೇರ್ಪಡಿಸ್ತಕ್ಕಂಥದ್ದು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಸುಂಡಾ ಜಲಸಂಧಿ ಅಂತ ಬರ್ತದ. ಆಮ್ಯಾಗ ಮಲಕ್ಕಾ ಜಲಸಂಧಿ ಅಂತ ನೋಡ್ತೀವಿ, ಜೋವರ್ ಜಲಸಂಧಿ ಅಂತ ನೋಡ್ತೀವಿ, ಆಮ್ಯಾಗ ಕೂಕ್ ಜಲಸಂಧಿ ಅಂತ ಬರ್ತದ. ಆಮ್ಯಾಗ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾನ ಬೇರ್ಪಡಿಸ್ತಕ್ಕಂಥದ್ದು. ಮತ್ತು ಯಾವ್ದು ಕೂಕ್ ಜಲಸಂಧಿ ಆದ್ಮ್ಯಾಗ ಏನಪ್ಪ ಅಂದ್ರೆ ಮತ್ತು ಡೋವರ್ ಜಲಸಂಧಿ, ಡೇವಿಸ್ ಜಲಸಂಧಿ ಅಂತ ಬರ್ತದೆ, ಜಿಬ್ರಾಲ್ಟರ್ ಜಲಸಂಧಿ ಅಂತ ನೋಡ್ತೀವಿ, ಮೆಗಲನ್ ಜಲಸಂಧಿ ಅಂತ ನೋಡ್ತೀವಿ. ನಾನು ಆ ವರ್ಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅಥವಾ ವರ್ಡ್ ಜಾಗೃತಿ ಹೇಳುವಾಗ ಏನಪ್ಪ ಅಂದ್ರೆ ಈ ಜಲಸಂಧಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಿದ್ದೇನೆ ರೀ. ಯಾರಿಗೆ ಇಂಟ್ರೆಸ್ಟ್ ಐತಲ್ರಿ ಅಲ್ಲಿ ಪ್ಲೇಲಿಸ್ಟ್ ಒಳಗೆ ಹೋಗಿ ಏನಪ್ಪ ಅಂದ್ರೆ ನನ್ನ ವರ್ಡ್ ಜಾಗೃತಿ ಸಂಬಂಧಪಟ್ಟಂಗೆ ತರಗತಿಗಳು ನೋಡ್ರಿ. ಈ ಒಂದು ಜಲಸಂಧಿಯ ಬಗ್ಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ? ಆಪ್ಷನ್ಸ್ ಬಿ. ನೆಕ್ಸ್ಟ್ ನೋಡ್ರಿ. ಮತ್ತು ಒಂದಿಷ್ಟು ಬೇರೆಯವ್ರು ಕೇಳಿದ ನೋಡ್ರಿ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾನ. ಇಲ್ಲಿ ಕೆಲವು ಒಂದು ಸೈಡ್ ಏನಪ್ಪ ಅಂದ್ರೆ ಇಲ್ಲಿ ಸಮುದ್ರಗಳು ಕೊಟ್ಟಿದ್ದಾನ, ಒಂದು ಸೈಡ್ ಏನಪ್ಪ ಅಂದ್ರೆ ರಾಷ್ಟ್ರಗಳು ಕೊಟ್ಟಿದ್ದಾನ. ಯಾವ ಸಮುದ್ರಗಳು ಯಾವ ರಾಷ್ಟ್ರದೊಂದಿಗೆ ಹಂಚಿಕೆ ಆಗಿದೆ ಅಂತೇಳಿ. ಇಲ್ಲಿ ಕೆಂಪು ಸಮುದ್ರ ಒಂದು ಐತಿ, ಕೆಂಪು ಸಮುದ್ರ. ಆಮೇಲೆ ಏನಪ್ಪ ಅಂದ್ರೆ ಕಪ್ಪು ಆಗ್ಬೇಕ್ರಿ, ಇದೇನಾಗ್ಬೇಕ್ರಿ ಕಪ್ಪು ಸಮುದ್ರ, ಕೆಂಪು ಸಮುದ್ರ, ಹಳದಿ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ ಅಥವಾ ಕ್ಯಾಸ್ಪಿಯನ್ ಸಿ. 4 ಆಪ್ಷನ್ಸ್ ಅದಾವ. ಈ ಕಪ್ಪು ಸಮುದ್ರ ಐತಲ್ರಿ, ಕಪ್ಪು ಸಮುದ್ರ ಯಾವ ರಾಷ್ಟ್ರದೊಂದಿಗೆ ಏನಪ್ಪ ಅಂತಂದ್ರೆ ಹಂಚಿಕೆ ಆಗಿದಪ್ಪ ಅಂತಂದ್ರೆ ಇಲ್ಲಿ ಬಲ್ಗೇರಿಯಾ ಅಂತ ಕೊಟ್ಟಾನ್ರಿ. ಬಲ್ಗೇರಿಯಾ ಜೊತೆಗೆ ಏನಪ್ಪ ಅಂದ್ರೆ ಕಂಡು ಬರ್ತದ. ಕೆಂಪು ಸಮುದ್ರ ಅಂತ ಕೊಟ್ಟಾನೆ. ಈ ಕೆಂಪು ಸಮುದ್ರ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಆಫ್ರಿಕಾ ಖಂಡದಲ್ಲಿ ಏನಪ್ಪ ಅಂದ್ರೆ ಎರಿಟ್ರಿಯಾ ಅಂತಕ್ಕಂಥ ಒಂದು ರಾಷ್ಟ್ರ ಕಂಡು ಬರ್ತದೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಗಡಿ ಹಂಚ್ಕೊಂಡೈತ್ರಿ. ಇನ್ನು ಹಳದಿ ಸಮುದ್ರ ಏನಪ್ಪ ಅಂದ್ರೆ ಚೀನಾ ರಾಷ್ಟ್ರದೊಂದಿಗೆ ಗಡಿ ಹಂಚ್ಕೊಂಡಿರ್ತಕ್ಕಂಥ ಒಂದು ಸಮುದ್ರ. ಕ್ಯಾಸ್ಪಿಯನ್ ಸಿ ಏನಪ್ಪ ಅಂದ್ರೆ ಇದು ಕಜಕಿಸ್ತಾನ್. ಯಾವ ಸ್ಥಾನ ರೀ? ಕಜಕಿಸ್ತಾನ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ನೋಡ್ರಿ, ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೇನೆ ಇಲ್ಲಿ ಬ್ಲ್ಯಾಕ್ ಸಿ ಅಂತ ಬರ್ತದೆ. ಇದನ್ನ IAS ಕ್ವಶನ್ಸ್ ಕೇಳಿದಾನ. ಆಮೇಲೆ KPSC ದವ್ರು ನಡೆಸ್ತಕ್ಕಂಥ KS ಏನಪ್ಪ ಅಂದ್ರೆ ಇದನ್ನ ಕ್ವಶನ್ಸ್ ಕೇಳಿದಾನ. ಏನ್ರಿ? ಕಪ್ಪು ಸಮುದ್ರದೊಂದಿಗೆ ಗಡಿ ಈ ಕೆಳಗಿನ ಯಾವ ರಾಷ್ಟ್ರಗಳು ಗಡಿ ಹಂಚಿಕೊಂಡಿವೆ ಅಂತ ಕೇಳಿದಾನ. ನಾನು ನಿಮಗೆ ಲಾಸ್ಟ್ ಟೈಮ್ ನನ್ನ ಆಫ್ಲೈನ್ ತರಗತಿ ಒಳಗೆ ಕೋಡ್ ಹೊಡಿದಿದ್ದೆ. ಏನಪ್ಪ ಅಂದ್ರೆ ಊರ ಜಾತ್ರೆಗೆ ಬಾರು ಅಂತೇಳಿ. ಯಾವ ಜಾತ್ರೆಗೆ ರೀ? ಊರ ಜಾತ್ರೆಗೆ ಬಾರು. ನೋಡ್ರಿ, ಈಗ ನಮ್ದು ಯಾವ್ದಾರ ಒಬ್ಬರನ್ನ ಫ್ರೆಂಡ್ ಕರಿತಿದ್ವಲ್ರಿ, ಫೋನ್ ಹಚ್ಕಸ್ ಬಾರು ಊರ ಜಾತ್ರೆ ಐತೆ ಅಂತೇಳಿ, ಊರ ಜಾತ್ರೆಗೆ ಬಾರು ಅಂತೇಳಿ. ನೋಡ್ರಿ, ಇಲ್ಲಿ ಗೆ ಬಿಡ್ಬೇಕು ಇದ್ರೊಳಗೆ. ಏನು ಬಿಡಿದ್ರಿ? ಗೆ. ಹಂಗೆ ನೆನ್ಪಿಟ್ಕೊಳಕ್ಕೆ ಅದೊಂದು ಕೋಡ್ ವರ್ಡ್. ಉ ಅಂತಂದ್ರೆ ಉಕ್ರೇನ್, ರ ಅಂದ್ರೆ ರಷ್ಯಾ, ಜ ಅಂತಂದ್ರೆ ಜಾರ್ಜಿಯಾ, ತ್ರೆ ಅಂತ ಐತಿ, ತ ಅಂತ ತಗೋಬೇಕು ನಾವು ಟರ್ಕಿ ಅಂತೇಳಿ. ನೆಕ್ಸ್ಟ್ ನೋಡ್ರಿ, ಬಾ ಐತಿ ಬಲ್ಗೇರಿಯಾ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ರೊಮೇನಿಯಾ ಅಂತೇಳಿ. ಒಟ್ಟು 6 ರಾಷ್ಟ್ರಗಳು ಏನಪ್ಪ ಅಂದ್ರೆ ಕಪ್ಪು ಸಮುದ್ರದೊಂದಿಗೆ ಏನಪ್ಪ ಅಂದ್ರೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಸ್ವಲ್ಪ ಇದನ್ನ ಏನಪ್ಪ ಅಂದ್ರೆ ಚರ್ಚೆ ಮಾಡ್ರಿ. ಇದನ್ನ ನಕ್ಷೆ ಮೂಲಕ ಏನಪ್ಪ ಅಂದ್ರೆ ನಕ್ಷೆಗಳು ತೆಗಿರಿ. ನಕ್ಷೆ ಮೂಲಕನ ಏನು ಮಾಡ್ಬೇಕಂತಂದ್ರೆ ನೋಡ್ಬೇಕು ನೀವು. ನಾವು ವರ್ಡ್ ಜಾಗೃತಿ ಹೇಳುವಾಗ ಸಂಪೂರ್ಣ ವರ್ಡ್ ಜಾಗೃತಿ ವಿಡಿಯೋಗಳು ನೋಡ್ರಿ, ಹಿಂದೆ ಹೋಗಿ ಕ್ಯಾಸ್ ನೋಡ್ರಿ. ವರ್ಡ್ ಜಾಗೃತಿ ಹೇಳುವಾಗ ಸಂಪೂರ್ಣವಾಗಿರ್ತಕ್ಕಂಥ ನಕ್ಷೆಗಳು ತಗೊಂಡು ಏನು ಮಾಡಿದನಪ್ಪ ಅಂದ್ರೆ ಎಲ್ಲ ರಾಷ್ಟ್ರಗಳು ಏನಪ್ಪ ಅಂದ್ರೆ ಸಂಬಂಧಪಟ್ಟಂತೆ ಸಮುದ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಏನಪ್ಪ ಅಂದ್ರೆ ಗಡಿಗಳು ಹಂಚಿಕೊಂಡಿರ್ತಕ್ಕಂಥದ್ರ ಬಗ್ಗೆ ಏನಪ್ಪ ಅಂದ್ರೆ ತಿಳಿಸಿದ್ದೇನೆ. ಅದನ್ನ ಸರಿಯಾಗಿ ಏನಪ್ಪ ಅಂದ್ರೆ ಯೂಸನ್ನು ತೆಗೆದುಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಸಮುದ್ರದ ಆಳವನ್ನು ಈ ಸಾಧನದಿಂದ ಅಳೆಯುವರು. ಸಮುದ್ರದ ಆಳ ಏನೈತಲ್ರಿ, ಆ ಸಮುದ್ರದ ಆಳವನ್ನ ಯಾವುದರ ಮುಖಾಂತರ ಹೇಳ್ತಾರೆ ಅಂತ ಕೇಳಿದ. ಆಪ್ಷನ್ಸ್ ಅಲ್ಟಿಮೀಟರ, ಬಾರೋಮೀಟರ,
ಪ್ಯಾದೋಮೀಟರ್, ಪ್ಯಾಥೋ ಅಲ್ರಿ ಇದು, ಫ್ಯಾದೋಮೀಟರ್ ಆಗ್ಬೇಕ್ರಿ. ಯಾವ್ದ್ರಿ ಇದು? ಫ್ಯಾದೋಮೀಟರ್. ಫ್ಯಾದೋಮೀಟರ್ ಫ್ಯಾದೋಮೀಟರ್ ಯಾವ್ದ್ರಿ? ಇಲ್ಲಿ ಫ್ಯಾದೋಮೀಟರ್ ಅಂತ ನೋಡ್ತೀವಿ, ಆಮ್ಯಾಗ ಕಲರಿ ಮೀಟರ್ ಅಂತೇಳಿ. ಹಾಗಾದ್ರೆ ಸಮುದ್ರದ ಆಳವನ್ನು ಯಾವ ಸಾಧನದಿಂದ ಅಳಿತಾರಪ್ಪ ಅಂದ್ರೆ ಫ್ಯಾದೋಮೀಟರ್ದಿಂದ ಅಳೆಯಲಾಗುತ್ತದೆ. ಏನ್ರಿ? ಯಾವುದರಿಂದ ಹೇಳ್ತಾರೆ? ಫ್ಯಾದೋಮೀಟರ್ದಿಂದ ಹೇಳ್ತಾರ ಸಮುದ್ರದ ಆಳವನ್ನು. ಒಂದು ಫ್ಯಾದೋಮೀಟರ್ ಎಷ್ಟ್ರಿ? ಒಂದು ಫ್ಯಾದೋಮೀಟರ್ ಎಷ್ಟಕ್ಕೆ ಸಮ ಅಂತಂದ್ರೆ 6 ಅಡಿ ಅಂತ ನೋಡ್ತೀವಿ. 6 ಅಡಿಗಳಿಗೆ 6 ಅಡಿಗಳಂತ ನೋಡ್ತೀವಿ. 6 ಅಡಿಗಳಿಗೆ ಏನಪ್ಪ ಅಂತಂದ್ರೆ ಒಂದು ಫ್ಯಾದೋಮೀಟರ್ ಏನಪ್ಪ ಅಂದ್ರೆ ಸಮ. ಒಂದು ಫ್ಯಾದೋಮೀಟರ್ ಅಂದ್ರೆ 6 ಅಡಿಗಳು. ಈ ಫ್ಯಾದೋಮೀಟರ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾರಪ್ಪ ಅಂದ್ರೆ ಈ ಫ್ಯಾದೋಮೀಟರ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ತಾರ ಅಂದ್ರೆ ಸಮುದ್ರದ ಆಳವನ್ನು ಏನಪ್ಪ ಅಂದ್ರೆ ಅಳಿಲಿಕ್ಕೆ ಏನಪ್ಪ ಅಂದ್ರೆ ಬಳಕೆ ಮಾಡ್ಕೊಳ್ತಾರ. ಇನ್ನು ಬಾರೋಮೀಟರ್ ಏನಪ್ಪ ಅಂದ್ರೆ ಭೂಮಿಯ ಮೇಲಿನ ಒತ್ತಡವನ್ನು ಅಳಿಲಿಕ್ಕೆ ಏನಪ್ಪ ಅಂದ್ರೆ ಬಾರೋಮೀಟರ್ನ ಬಳಕೆ ಮಾಡ್ಕೊಳ್ಳೋದ. ಅಲ್ಟಿಮೀಟರ್ ಅಂತ ಕೊಟ್ಟಿದ್ದ. ಅಲ್ಟಿಮೀಟರ್ ಏನಪ್ಪ ಅಂದ್ರೆ ವಿಮಾನಗಳ ಒಂದು ಎತ್ತರವನ್ನು, ವಿಮಾನದ ಎತ್ತರವನ್ನು ಅಳಿಲಿಕ್ಕೆ ಏನಪ್ಪ ಅಂದ್ರೆ ಅಲ್ಟಿಮೀಟರ್ ಏನಪ್ಪ ಅಂದ್ರೆ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಉಪಕರಣ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಬಟ್ ಸಮುದ್ರದ ಆಳವನ್ನು ಅಳಿಲಿಕ್ಕೆ ಬಳಕೆ ಮಾಡ್ಕೊಳ್ತದ್ದು ಫ್ಯಾದೋಮೀಟರ್. ಯಾವ್ದ್ರಿ? ಫ್ಯಾದೋಮೀಟರ್ ಅಂತ ನೋಡ್ತೀವಿ. ಒಂದು ಫ್ಯಾದೋಮೀಟರ್ ಎಷ್ಟಕ್ಕೆ ಸಮ ಅಂದ್ರೆ 6 ಅಡಿಗಳಿಗೆ ಒಂದು ಫ್ಯಾದೋಮೀಟರ್ ಸಮ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲೇ ನೋಡ್ತೀವಿ ಸರ್. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಓಕೆ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಸುಮಾರು ಪ್ರಾಕೃತಿಕ ಭೂಗೋಳಶಾಸ್ತ್ರ, ಸಂಪೂರ್ಣವಾಗಿ ಪ್ರಾಕೃತಿಕ ಭೂಗೋಳಶಾಸ್ತ್ರ 80 ಕ್ವಶನ್ಸ್ ಒಳಗೆ ಏನಪ್ಪ ಅಂದ್ರೆ ಎಲ್ಲ ಕಂಪ್ಲೀಟ್ ಇದಾವ್ರಿ. ಹೌದ್ರಿ? ಸೊ ಆ ಕಾರಣದಿಂದಾಗಿ ಏನಪ್ಪ ಅಂತಂದ್ರೆ ನೀವು ಈ ವಿಡಿಯೋನ ನೋಡ್ರಿ, ನೋಡಿ ಏನಪ್ಪ ಅಂದ್ರೆ ಲೈಕ್ ಅಂತಂದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ನಿಮ್ಗೆ ಇಷ್ಟ ಆದ ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇದರ ಒಂದು ಉಪಯೋಗ ನೀವೆಲ್ಲ ತೆಗೆದುಕೊಡ್ರಿ ಅಂತ ಹೇಳ್ತಾ ಮುಂದಿನ ಎಕ್ಸಾಮ್ಗಳು KS ಇರ್ಬೋದು ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು ಎಲ್ಲವೂ ಏನಪ್ಪ ಅಂದ್ರೆ ಹೆಲ್ಪ್ ಆಗ್ತಾವ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ.